ಹಾಯ್ ಚಿನು, ಏನು ಸಮಾಚಾರ ಚಿನು? ಸಿಮ್ರನ್ ಪ್ಲೀಸ್ ಈ ಥರ ಎಲ್ಲ ಬ್ಲಾಗ್ಸಲ್ಲೆಲ್ಲ ಬಿಹೇವ್ ಮಾಡ್ಬಿಡ ನನ್ನ ಜೊತೆ. ಬೈಕ್ ತಗೊಳ್ಳಿ ಗೈಸ್. ಚೆನ್ನಾಗಿ ಕಾಣ್ತಾ ಇದೆನಾ? ಐ ಥಿಂಕ್ ಒಳ್ಳೆ ಲುಕ್ ಐತೆ ಅಂತ ಅನ್ಕೊಂತೀನಿ. ಜಾಕೆಟ್ ಎಲ್ಲ ಹೊಸದಾಗಿ ಚೆನ್ನಾಗೈತೆ. ಹೋಗ್ತಾ ಇರು. ನನಗೆ ಹೊಡೆದ್ರೆ ಬಿಡ್ತೀನ. ಏ ಓರಾಗ ಆಡ್ಬಿಡ ಹೋಗೋ. ನನಗೆ ಹೊಡೆದ್ರೆ ಬಿಡ್ತಿಲ್ಲ ಇಲ್ಲ. ಅದ್ರ ಮಾತಾಡಕ್ಕೆ ಗೈಸ್, ಹುಡುಗ ಹುಡುಗಿರು ಈಕ್ವಲ್ ಗೈಸ್. ಯಾವ ಜನ್ರೇಷನ್ ಇದೀವಿ ನಾವು? ನಾನು ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ ಗೈಸ್. ಮತ್ತೆ ಅಲ್ಲಿಂದ ಎಳ್ಕೊಂಡು ಬಂದಿರೋದು ಫೋರ್ಸ್ ಮಾಡಿಬಿಟ್ಟು ಇಲ್ಲೇ ಬಂದು ಕುತ್ಕೋಬೇಕು ಅಂತ. ನನಗೆಲ್ಲಿ ಇಷ್ಟ ನಾನು ಅಲ್ಲೇ ಕುತ್ಕೋತೀನಿ, ಹೊಡ್ದಂಗಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ, ನಮ್ಮ ಮನೇಲಿ ಹುಡುಗ ಬೇರೆ ಹುಡುಕ್ತಾ ಇದ್ದಾರೆ ಗುರು ಮದುವೆಗೆ. ಹೌದಾ? ಅದನ್ನು ಇಗ್ನೋರ್. ಹೋದವನು ಕೇಳ್ಕೊಂಡೇ ಇಲ್ಲ. ಎಸ್ ಎಮ್ ಆರ್ ನಂಗೆ ಯಾವ ಥರ ಹುಡುಗ ಮ್ಯಾಚ್ ಆಗ್ತಾನೆ? ನೀವು ಇಷ್ಟು ವರ್ಷ 2 ವರ್ಷ ಆಯಿತು, ಆಲ್ಮೋಸ್ಟ್ 3 ತಿಂಗಳು ಆದಮೇಲೆ. ನಿಮಗೆ ಗೊತ್ತಲ್ವ ನಂಗೆ ಯಾವ ಥರ ಹುಡುಗ ಮ್ಯಾಚ್ ಆಗ್ತಾನೆ ಅಂತ? ನಮ್ಮ ಮನೇಲಿ ಹೇಗೆ ಹುಡುಗ ಹುಡುಕ್ತಾರೆ, ಹೆಂಗಿರ್ತಾನೋ ಏನೋ, ಏನು ಮಾಡ್ತಾ ಇದ್ದಾನೋ ಇವಾಗ. ನಿಮಗೆ ಏನಾದರೂ ಪ್ರಾಬ್ಲಮ್ ಆಗ್ತಿದ್ಯಾ? ಆಗ್ತಿದೇನೋ ನಿಂಗೆ? ನಾನು ಹಿಂಗೆ ಮಾತಾಡೋದು ಏನು ಇವಾಗ? ಹತ್ರ ಕಿರ್ಚಾದೇನೋ ಮಾಡ್ಬೇಡ ನೀನು. ಎಷ್ಟೆಲ್ಲ ಹೇಳಿದ್ದೀನಿ ನನ್ನ ಹತ್ರ ಕಿರ್ಚಾಡ್. ಗೈಸ್, ವಾಟ್ಸ್ ಅಪ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಇಷ್ಟು ರೆಡಿ ಆಗ್ಬಿಟ್ಟು ನಾನು ಹೋಗ್ತಿರೋದು ಎಲ್ಲಿ ಅಂತ ಅಂದರೆ ಶಿವಮೊಗ್ಗಗೆ. ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಬಟ್ ಐ ಥಾಟ್ ನಿಮ್ಮೆಲ್ಲರದು ಕಮೆಂಟ್ಸ್ ಇತ್ತು ಗೊತ್ತಾ, ಇಗ್ನೋರಿಂಗ್ ಮಾಡಿ ಅಂತ. ಸಾರಿ, ಮತ್ತೆ ನಾನು ವಾಯ್ಸ್ ಈ ಥರ ಬರ್ತಿದ್ದೆ. ಬಿಕಾಸ್ ಆ್ಯಕ್ಚುಲಿ ಮೈ ಹುಷಾರಿಲ್ಲ, ನಂಗೆ ತುಂಬ ತಲೆನೂ ತುಂಬ ಜಾಸ್ತಿ ನೋವ್ತದೆ. ಬಟ್ ಎನಿವೇಸ್, ಇಗ್ನೋರಿಂಗ್ ಮಾಡಿ ಅಂತ ಹೇಳ್ತಿದ್ರಿ. ಸೊ ಇವತ್ತು ಇಗ್ನೋರ್ ಮಾಡೋಣ. ನೆನ್ನೆ ಫುಲ್ ಡೇ ನಾನು SM ಹತ್ರ ಅಷ್ಟೊಂದು ಮಾತಾಡಿಲ್ಲ. ಬಿಕಾಸ್ ಅವ್ರು ಬ್ಯುಸಿ ಇರ್ತಾರಲ್ವ. ಸೊ ನಾವು ಅಷ್ಟೊಂದು ಮಾತಾಡಲ್ಲ ಆಯಿತಾ. ಬ್ಯುಸಿ ಇದ್ದಾಗೆಲ್ಲ ಏನಂದರೆ ಓಕೆ, ಏನಾದರೂ ಇಂಪಾರ್ಟೆಂಟ್ ಇದ್ದಾಗ ಮಾತ್ರ ಮಾತಾಡೋದು ನಾವು. ಸೊ ಆ ಥರ ಇತ್ತು. ಆ ಥರ ಏನು ಜಾಸ್ತಿ ಮಾತಾಡಿಲ್ಲ ನೆನೆ. ಇವತ್ತು ಅಲ್ಲೇ ಹೋಗ್ತಾಯಿದ್ದೀನಿ. ಫುಲ್ ಇಗ್ನೋರ್ ಮಾಡೋಣ, ಎಷ್ಟಾಗುತ್ತೆ ನಮ್ಮ ಕೈಯಲ್ಲಿ ಅಷ್ಟು ಜಾಸ್ತಿ ಇಗ್ನೋರ್ ಮಾಡೋಣ. ಆಮೇಲೆ ಅವ್ರ ರಿಯಾಕ್ಷನ್ ನೋಡೋಣ. ಇವಾಗ ಹೋಗ್ತಾಯಿದ್ದೀನಿ, ಒಬ್ಬಳೇ ಹೋಗ್ತಾಯಿದ್ದೀನಿ, ಕ್ಯಾಬಲ್ಲಿ ಇದ್ದೀನಿ. ನೆಕ್ಸ್ಟ್ ಏರ್ಪೋರ್ಟ್ಗೆ ಹೋಗ್ತೀನಿ. ಸೊ ಲೆಟ್ಸ್ ಗೋ, ಬನ್ನಿ ಹೋಗೋಣ. ಏನು ಗೊತ್ತಾ, SMR ಕಾಲ್ ಮಾಡಿಬಿಟ್ಟು, ಅದೇ ನಾನು ಇವಾಗ ಕಾಲ್ ಮಾಡಲೇಬೇಕಾಗತ್ತೆ ಅವ್ರಿಗೆ. ಏನೇ ಮಾಡಿದ್ರು ನಾನು ಮಾತಾಡ್ತಾನೆ ಇರಬೇಕಾಗತ್ತೆ. ಲೈಕ್ ಏನು ಎತ್ತಾ, ಒಂದು ನಿಮಿಷ ಕೂತ್ಕೊಂಡು ಮಾತಾಡ್ತೀನಿ ನಾನು. ಏನು ಎತ್ತಾ ಅಂತ ನಾನು ಮಾತಾಡಲೇಬೇಕಾಗತ್ತೆ ಆಯಿತಾ. ಇವಾಗ ಅಂದರೆ ಡಿಪಾರ್ಚರ್ ಬಗ್ಗೆ ಆಗಲಿ, ಎಷ್ಟು ಗಂಟೆಗೆ ಇದು ಅದು ಅಂತ ಮಾತಾಡಬೇಕಾಯ್ತು. ಸೊ ಅದಕ್ಕೆ ಮಾತಾಡಿದೆ. ಬಟ್ ಇಗ್ನೋರ್ ಮಾಡೋ ಥರನೇ ಮಾತಾಡಿದೆ. ಓಕೆ ಅಂತ. ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿದೆ ಅಂತ ಕೇಳಿದ್ರು. ಅದಕ್ಕೆ ಡೈರೆಕ್ಟ್ ಕಟ್ ಮಾಡಿಬಿಟ್ಟೆ. ಅದಾದ್ಮೇಲೆ ಮತ್ತೆ ಮಾಡಿದ್ರೆ, ಅದಂದರೆ ಕೇಳಿಸ್ಕೊಳಕ್ಕಾಗಲ್ವ ನಿಮಗೆ ಅಂತ ಅಂದರು. ಅದಕ್ಕೆ ಕೇಳಿಸಿಲ್ಲ ಅಂದಷ್ಟು. ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರೇ ಕಟ್ ಮಾಡಿದ್ರು. ಇವಾಗ ಏನಂತಂದರೆ ಕಾಲ್ ಮಾಡಿದರು ನನಗೆ. ನಾನು ಒಂದು ಸ್ಟೋರಿ ಹಾಕಿದ್ದೆ, ವಾಟಿಫೈ ಫಾಲ್ ಅಂತ, ಅಂದರೆ ನೋ ಡಾರ್ಲಿಂಗ್ ಯು ವಿಲ್ ಫ್ಲೈ ಅಂತ ಸಮಥಿಂಗ್ ಒಂದು ಕೋಟ್ ಆ ಥರ ಇತ್ತು. ಓಕೆನಾ, ನಾನು ಹಾಕಿದ್ದೆ. ಅದಕ್ಕೆ ಅವ್ರು ಕಾಲ್ ಮಾಡಿದ್ರು, ಏನು ಅದರ ಅರ್ಥ ಅಂತಂದರು. ಅದೇ ಎಲ್ಲರಿಗೂ ಒಂದು ಭಯ ಅಂತ ಇರೋದು ಗೊತ್ತಾ, ವಾಟಿಫೈ ಫಾಲ್ ಅಂತ. ಅದಕ್ಕೆ ಹಾಕಿದೆ ಅಂತ ನಗಾಡ್ತಿದ್ರು. ನನ್ನದೇ ಈ ಥರ ಡಿಮೋಟಿವೇಟ್ ಮಾಡ್ತೀನಿ ಅಂತಾನೆ, ನಿಂಗೇನು ಹಾಕಲ್ಲ, ನಿಂಗೆ ಇನ್ನು ಮುಂದೆ ಹೈಡ್ ಮಾಡಿಬಿಟ್ಟು ಹಾಕ್ತೀನಿ ಅಂತ ಅಂದೆ. ಅದಕ್ಕೆ ಸ್ವಲ್ಪ ಬೇಜಾರಲ್ಲ ಕೋಪ ಮಾಡ್ಕೊಂಡು ಕಟ್ ಮಾಡಿದ್ದಾರೆ. ಸೊ ನಾನು ಬಂದೀನಿ, ವೆಯ್ಟ್ ಮಾಡ್ತಾಯಿದ್ದೀನಿ ಫ್ಲೈಟಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಲೈಕ್ ಇನ್ನು 1:30 ಇರೋ ಟೈಮು. ಇವಾಗ ಆಲ್ಮೋಸ್ಟ್ 12:30. ಇವಾಗ 1:30 ನನ್ನ ಫ್ಲೈಟ್ ಇರೋದು. ಸೊ ಅಲ್ವಾಗ ಏನಾದ್ರು ಪರ್ಚೇಸ್ ಮಾಡ್ಕೊಂಡು ಬರೋಣ, ಒಂದು ಶಾಲ್ ತೊಗೋಬೇಕಿತ್ತು ನಾನು. ಸೊ ಲೆಟ್ಸ್ ಗೋ ಆ್ಯಂಡ್ ಬ್ರಿಂಗ್ ಶಾಲ್. ಗೈಸ್, ಇಲ್ಲಿ ಬಂದು ಸ್ವಲ್ಪ ಶಾಪಿಂಗು ಮಾಡಿದೆ ನಾನು. ಆ ಬಟ್ಟೆನೂ ಚೆನ್ನಾಗಿತ್ತು. ಬಟ್ ಇದು ಔಟ್ಫಿಟ್ ನನಗೆ ತುಂಬ ಸ್ವಲ್ಪ ಚೆನ್ನಾಗಿ ಅನಿಸ್ತು, ಕ್ಲಾಸಿಯಾಗಿ ಅನಿಸ್ತು. ಫಸ್ಟ್ ಟೈಮ್ ಈ ಕಲರ್ ವೇರ್ ಮಾಡ್ತಿರೋದು ನಾನು. ಚೆನ್ನಾಗಿ ಕಾಣಿಸ್ತದೆ. ಸೊ ಇವಾಗ ಔಟ್ಫಿಟ್ ತೊಗೊಂಡು ಇವಾಗ ಹೋಗೋಣ. ನನ್ನ ಹತ್ರ ಜಾಸ್ತಿ ಟೈಮ್ ಇತ್ತು ಅಂತ ನಾನು ಈ ಕಡೆ ಬಂದಿದ್ದು. ಇವಾಗ ಲೆಟ್ಸ್ ಗೋ, ಬೋರ್ಡಿಂಗ್ ಹತ್ರ ಹೋಗೋಣ. ಇವಾಗ ಏನು ಗೊತ್ತಾ, 55 ನಿಮಿಷ ನನ್ನ ಫ್ಲೈಟ್ ಡಿಲೇ ಆಗಿದೆ ಆಯಿತಾ. SMR ಕಾಲ್ ಮಾಡಿ ಹೇಳಿದೆ ನಂದು. ಈಗ 25 ಮಿನಿಟ್ಸ್ ಡಿಲೇ ಆಗಿದೆ. ನಾನು SMR ಕಾಲ್ ಮಾಡಿ ಹೇಳಿದೆ, ಈ ಥರ 25 ಮಿನಿಟ್ಸ್ ಡಿಲೇ ಆಗಿದೆ ಅಂತ. ಅದಕ್ಕೆ ಬಿಕಾಸ್ ಅವ್ರು ಅಲ್ಲಿಂದ ಬರಬೇಕಲ್ವ ನಂಗೆ ಪಿಕ್ ಮಾಡೋಕ್ಕೆ. ಅದಾದಮೇಲೆ ನಾನಂದರೆ 25 ಮಿನಿಟ್ಸ್ ಡಿಲೇ ಆಗುತ್ತೆ. ಅಲ್ಲಿ ಬಂದಾಗ ಅವನೇನಂದ್ರು ನಾನು ಬರ್ತೀನಿ ಪಿಕ್ ಮಾಡೋಕ್ಕೆ ಅಂತ. ಅದಕ್ಕೆ ನಾನು ಒಂದು ಕೆಲಸ ಮಾಡಿ, ಹುಡುಗರು ಇದ್ದಾರಲ್ಲ ಅವ್ರಿಗೆ ಕಳಿಸ್ಬಿಡಿ. ಅಂದರೆ ಅಲ್ಲಿ ಇದ್ದಾರಲ್ಲ ಗುರು ಎಲ್ಲ ಇದ್ದಾರಲ್ಲ
ಅವ್ರಿಗೆ ಕಳಿಸ್ಬಿಡಿ, ನೀವು ಬರೋಕ್ಕೆ ಹೋಗ್ಬಿಡಿ ಅಂತ ಅಂದೆ. ಯಾಕೆ ಅಂತ ಅಂದರು, ಇಲ್ಲ ಅವ್ರಿಗೆ ಕಳಿಸ್ಬಿಡಿ ಅಂತ ಅಂದೆ. ಸರಿ ಅಂತ ಕಟ್ ಮಾಡಿದ್ರು. ಮತ್ತೆ ಉಡ್ಕೊಂಡಿದ್ದಾರೆ ಫುಲ್ ನನ್ನ ಮೇಲೆ ಗೈಸ್, ಫುಲ್ ಆನ್. ಸೊ ಗೈಸ್, ಇವಾಗ SMR ಅವರು ಚಾಯ್ ಹೌಸಲ್ಲಿ ಇದ್ದಾರೆ ಅಂತ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಹೆಲೋ, ಐ ಆಮ್ ಗುಡ್, ಹೌ ಆರ್ ಯು? सिमरन फैंस. थैंक यू सो मच. आपका नाम? लक्ष्मी. नाइस मीटिंग, यू आर ವೆರಿ ಪ್ರಿಟಿ. ಓಕೆ ಗೈಸ್, ಸೊ ಚಾಯ್ ಹೌಸಲ್ಲಿ ವೇಟ್ ಮಾಡ್ತಾ ಇದ್ದಾರಂತೆ. ಬನ್ನಿ ಹೋಗೋಣ, ಫುಲ್ ಇಗ್ನೋರ್ ಮಾಡೋಣ. ಅಲ್ಲಿದ್ದಾರೆ ನೋಡಿ. ನಾರ್ಮಲ್ ಡೈಲಿ ವ್ಲಾಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿರೋದು ನಾನು. ಸೊ ಲೆಟ್ಸ್ ಗೋ. ಹಾಯ್ ಹಾಯ್ ಚಿನು, ಏನು ಸಮಾಚಾರ ಚಿನು? ಸಿಮ್ರನ್ ಪ್ಲೀಸ್, ಈ ಥರ ಎಲ್ಲ ವ್ಲಾಗ್ಸಲ್ಲೆಲ್ಲ ಬಿಹೇವ್ ಮಾಡ್ಬಿಡ ನನ್ನ ಜೊತೆ. ಥ್ಯಾಂಕ್ ಯು ದ ಮೈಕ್. ಹಾಯ್ ಗೈಸ್, ಏನು ಸಮಾಚಾರ? ಎಲ್ಲರೂ ಚೆನ್ನಾಗಿದ್ದಾರೆ. ಇವತ್ತೇನು ಕೋತಿ ಚೇಷ್ಟೆ ಮಾಡ್ತಾ ಇದ್ದಾಳೆ ಉಳ್ಕಪಿ. ಡೈಲಿ ವ್ಲಾಗ್, ಅದೇ ಮಾರ್ನಿಂಗ್ ಎದ್ದೆ ಈ ಥರ ಆಯಿತು. ನನಗೆ ಹೇಳ್ದಂಗೆ ಯಾವುದೋ ಒಂದು ವ್ಲಾಗ್ ಹೋಗ್ತೈತೆ ಚಾನಲಲ್ಲಿ ಅಂತ ಅಂದರೆ ನನಗೆ ಗುಂಡಿ ತೊಡ್ರೋ ವ್ಲಾಗ್ ಅಂತ ಅರ್ಥ. ಅದು ಮಾತಾಡ್ತೀನಿ ಅಷ್ಟೇ ಅಲ್ಲ ಬ್ರೋ? ಆರ್ಡರ್ ಮಾಡಿಬಿಡ್ಲಿ ಇರಿ ಗೈಸ್ ಅವರು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಮಸಾಲ ಮ್ಯಾಗಿನ ಚೀಸ್ ಮ್ಯಾಗಿ. ನಾನು ನೀವು ಅರ್ಧ ತಿನ್ನೋಣ. ಮೇಕಪ್ ಹಾಕಿದ್ಯಾ? ಮೀಸೆ ಎದ್ದೆದ್ದು ಕಾಣ್ತೈತೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಮೀಸೆ ನಿಮಗೆ ಯಾಕೆ ಬೇಕು? ಒಂದು ನಿಮಿಷ ಆಯ್ತಿರಪ್ಪ, ಕ್ಯಾಮ್ರಾ ಕ್ಲೋಸ್ ಪ್ಲೀಸ್. ನೋಡ್ರಿ, ಮೇಕಪ್ ಹಾಕಿದಾಗೆಲ್ಲ ಅವ್ಳು ಮೀಸೆ ಎದ್ದಕ್ಕೆ ಪಾಪಪ್ ಆಗುತ್ತೆ. ಕನ್ಸಿಲರ್ ಹಚ್ಕೊಂಡು ಬಂದಿರೋದು ನಾನು ಇವತ್ತು, ಅದಕ್ಕೆ ಪಾಪಪ್ ಆಗ್ತೈತಾ? ಮೀಸೆ ಇರೋದೆ ನನಗೆ. ಸೊ ವಾಟ್, ಐ ಲುಕ್. ನೆಕ್ಸ್ಟ್ ಪ್ಲೀಸ್ ನನ್ನ ಥರನೇ ಬಿಡ್ತೀಯ? ನನಗೆ ನಿನ್ನ ಜೊತೆ ಜುಗಲ್ಬಂದಿ ಮಾಡ್ಬೇಕಂತ ಇಷ್ಟ. ಲೈಕ್ ಇಬ್ರು ಹಿಂಗೆ ಬಿಡೋಣ, ಹಿಂಗೆ ಅಷ್ಟು ತಿರುಗಿಸೋಣ. ಬರಲ್ಲ ಹುಡುಗಿರಿಗೆ ಇಷ್ಟ ಬಿಡೋದು ಪುಟಾಣಿ. ನೀವು ಯಾರಾದರೂ ಹುಡುಗಿರು ಬ್ರೇಕಪ್ ಆದಾಗ ಹುಡುಗರ ಥರ ಗಡ್ಡ ಬಿಟ್ಕೊಂಡು ಫೀಲಿಂಗ್ ಸಾಂಗ್ ಆಡಿದ್ದೀರಾ? ಗಡ್ಡ ಬಿಟ್ಕೊಂಡು ಆಡಿಲ್ಲ. ಯಾಕೆ? ಕೂದಲು ಕಟ್ ಮಾಡ್ಕೊಂಡು ಆಡಿದ್ವಿ. ಗಡ್ಡ ಯಾಕೆ ಬಿಟ್ಕೊಂಡಿಲ್ಲ? ನಮ್ಗೆ ಬರಲ್ಲ, ನಮ್ಗೆ ಬಂದರೆ ಫೀಲಿಂಗ್ಸ್ ಇದ್ರೆ ಅಲ್ವಾ ಬರೋಕ್ಕೆ? ಯಾವುದೋ ಒಂದು ತೆಲುಗು ಫಿಲಮ್ ಡೈಲಾಗ್ ಸರಿಯಾಗಿ ಸಿಗಾಕೊಂಡು ಹೊಡೆದ್ಬಿಟ್ಟೆ. ಸಿಗಾಕೊಳ್ಳಲ್ಲ, ಅವ್ರಿಗೇನು ಗೊತ್ತು ಹುಡುಗಿರ್ ಫೀಲಿಂಗ್ಸ್ ಬಗ್ಗೆ? ಹುಡುಗಿ ಅಲ್ವಲ್ಲ ಅವರು, ಅದಕ್ಕೆ ಗೊತ್ತಾಗಲ್ಲ. ನೀವು ಆ್ಯಕ್ಚುಲಿ ಅವ್ರು ಇಗ್ನೋರ್ ಮಾಡಕ್ಕೆ ಬಂದಿರೋದು. ಸೊ ನೀವೇನು ಮಾಡ್ತೀವಿ? ಓಕೆ ಓಕೆ ಓಕೆ. ಹೇಗಿದೆ ನನ್ನ ಔಟ್ಫಿಟ್? ಹೌ ಡು ಐ ಲುಕ್? ಗೈಸ್ ಬನ್ನಿ ಇವಾಗ ಚಾಯ್ ಕುಡಿಯೋಣ, ಬನ್ನಿ ಇವರು. ಸೊ ಇವಾಗ ಚಾಯ್ ಏನಾದರೂ ಅವ್ರು ಆರ್ಡರ್ ಮಾಡಿದ್ದಾರೆ. ಬಿಲ್ ಕೊಡಲ್ಲ, ತಿನ್ನಕ್ಕೆ ಹೇಳಿದ್ದೀನಿ ಇವಾಗಲೇ. ಕ್ಯಾಮ್ರಾ ನನ್ನ ಬಿಟ್ಟು ಆಚೆ ಹೋದ್ರೆ ನೆಟ್ಟಿಗೆ ಮಾತಾಡಂಗಿದ್ರೆ ಮಾತಾಡಿ ವ್ಲಾಗಲ್ಲಿ. ಆಮೇಲೆ ಗೈಸ್ ಇನ್ನೊಂದು, ಇವಾಗ ಗುರು ಅವರು ಚೀಸ್ ಮ್ಯಾಗಿ ಆರ್ಡರ್ ಮಾಡಿದ್ದಾರೆ. ಅದು ಇವಾಗ ಗುರು ಅವರು ತಿಂತಾರೆ. ಸೊ ಯಾ. ಬಾತ್ರೂಮ್ಗೆ ಹೋಗಿದ್ದ? ಹೋಗ್ಬಾ, ಅರ್ಜೆಂಟಾಗಿರೋ ಥರ ಆಡ್ತಿದ್ದೆ. ಎದುರುಗಡೆ ಬಂದು ಒಂಚೂರು ಸೈಡ್ಗೆ ಹೋಗಿ. ಗೈಸ್ ಚೆನ್ನಾಗಿ ಕಾಣ್ತಾ ಇದೀನಾ? ಐ ಥಿಂಕ್ ಒಳ್ಳೆ ಲುಕ್ ಐತೆ ಅಂತ ಅನ್ಕೊಂತೀನಿ. ಜಾಕೆಟ್ ಎಲ್ಲ ಹೊಸ್ದಾಗಿ ಚೆನ್ನಾಗೈತೆ. ಹೋಗ್ತಾ ಇರು. ನನಗೆ ಹೊಡೆದ್ರೆ ಬಿಡ್ತೀನ? ಓವರಾಗಿ ಆಡ್ಬಿಡ, ಹೋಗೋ. ನನಗೆ ಹೊಡೆದ್ರೆ ಬಿಡ್ತಿಲ್ಲ ನಿಲ್ಲ. ನನ್ನ ಹತ್ರ ಮಾತಾಡಕ್ಕೆ. ಗೈಸ್, ಹುಡುಗ ಹುಡುಗಿರು ಈಕ್ವಲ್ ಗೈಸ್. ಯಾವ ಜನ್ರೇಷನಲ್ಲಿ ಇದೀವಿ ನಾವು? ಇಬ್ಬರು ಈಕ್ವಲ್. ಈಕ್ವಾಲಿಟಿ ಇಂಪಾರ್ಟೆಂಟ್. ಫಸ್ಟ್ ಮಾಡಬೇಡ್ರಿ, ಮಾಡಿದವ್ರಿಗೆ ಬಿಡಬೇಡ್ರಿ. ಏನಂತೀಯ ಸಿಮ್ಮು? ಒದೇ ತಿಂದ್ಬಿಟ್ಟು ಸೈಡಲ್ಲಿ ಹೋಗಿ ಕೂತಿದ್ದಾಳೆ. ಲೆಟ್ಸಿ ಏನಾಗುತ್ತೆ ಅಂತ ಇವಾಗ. ಅವ್ರ ಒಪಿನಿಯನ್ ಕೇಳಬೇಕು, ನಾನು ಯಾಕೆ ಫ್ಯಾನ್ ಆಗಿದ್ದೀರಾ ಅಂತ. ತಿರುಗಿಸೋ ಕ್ಯಾಮ್ರಾ ಆ ಕಡೆ. ಕ್ಯೂಟ್ ಆಗಿದ್ದವ್ರಿಗೆಲ್ಲ ಫ್ಯಾನ್ ಆಗಿಬಿಡ್ತೀರಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಸೊ ಕ್ಯೂಟ್. ಮ್ಯಾಮ್ ಬನ್ನಿ ಇಲ್ಲಿ, ನೀವು ಒಂಚೂರು ಮಾತಾಡ್ಸ್ಬೇಕು ನಿಮ್ಮನ್ನ. ನಾನು ಹತ್ರ ಮಾತಾಡ್ರ. ಯಾಕೆ ಮ್ಯಾಮ್? ಯಾರೋ ಬಂದ್ಬಿಟ್ಟು ಕ್ಯೂಟ್ ಆಗಿದ್ದೀರಾ ಅಂತೆಲ್ಲ ಹೇಳೋಗ್ತಾ ಇದ್ದಾರೆ. ಏನಕ್ಕೆ ಹಂಗೆ ಹೇಳಿದ್ರು? ಸುಳ್ಳು ಅವಳಿಗೆ ಗೊತ್ತಿಲ್ಲ ನೋಡ್ರಿ, ಯಾಕೆ ಹೇಳಿದ್ರು ಗೊತ್ತಿಲ್ಲ. ಸುಳ್ಳು ಅಂತ ಹೇಳಿದ್ರೆ ಹ್ಞೂ ಅಂತವಳೆ. ನಾಟ್ ಆಲ್ಸಮ್. ತಿಂದ ಊಟ ಏನು ಮಾಡಿದೆ ಚಿನು? ಇರಿಟೇಟ್ ಮಾಡ್ಬಿಡ. ಮುಚ್ಕೊಂಡು ಕೂತಿದ್ದೆ, ಕುತ್ಕೋ. ಮುಚ್ಕೊಂಡು ಕೂತಿಲ್ಲ, ನಾನು ಮುಚ್ತಿದ್ದ. ನೋಡಿ ಎಂತ ಚೀಪಾಗಿ ಮಾತಾಡ್ತಿದ್ದೆ. ಯು ವಾಂಟ್ ಟು ಬಿ ಕೂಲ್ ಇನ್ ಫ್ರಂಟ್ ಆಫ್ ಪೀಪಲ್. ಐ ಆಮ್ ಕೂಲ್ ಇನ್ ಫ್ರಂಟ್ ಆಫ್ ಎವ್ರಿವನ್. ಐ ಡೋಂಟ್ ವಾಂಟ್ ಟು ಬಿ ಕೂಲ್. ಅದನ್ನ ಡೋಂಟ್ ಬಿ. ಒಂದು ಹುಡುಗಿನ ಇನ್ಸಲ್ಟ್ ಮಾಡ್ಬಿಡ. ಅದು ಯಾವ ಥರ ಗೈಸ್, ಸಿಮ್ರಾನ್ನ ಒಂದಷ್ಟು ಕ್ವಿಕ್ ಫೈರ್ ಕ್ವಶನ್ಸ್ನ ಕೇಳೋಣ. ಸಿಮ್ರಾನ್, ಆರ್ ಯು ರೆಡಿ? ಐ ಆಮ್ ನಾಟ್. ಸಿಮ್ರಾನ್ ಲಾಸ್ಟ್ ಬ್ರಷ್ ಮಾಡಿದ್ದೆ ಅವಾಗ?
ಅವಳಿಗೆ ನೆನಪಿಲ್ಲ, ಅದಕ್ಕೆ ಆನ್ಸರ್ ಕೊಡ್ತಾ ಇಲ್ಲ. ಓವರ್ ಬಿಲ್ಡಪ್ಗಳು. ಫುಡ್ ಈ ಟೇಬಲಿಗೆ ಬರುತ್ತೆ. ಏನೋ ಡ್ಯಾಶ್ ಆಡ್ದಂಗೆ ಆಡ್ತಾವಳೆ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ತಗೊಂಡೋಗಿ ಮೈಕ್ ಕೊಡೋಳಿಗೆ. ಸಿಮ್ರನ್ ಏನಾಯ್ತು? ಇಲ್ಲಕ್ಕೆ ಬಂದಿರೋದು? ಹೊಡೆದ ಅಲ್ಲಿ ನೋವು ಅಂತ ಅವ್ನು ಗೊತ್ತು, ಆದರೂ ಇಲ್ಲೇ ಹೊಡಿತಾನೆ. ಹೊಡಿತಾರಾ? ಮತ್ತೆ ಅದಕ್ಕೇನು ಪನಿಷ್ಮೆಂಟ್ ಕೊಡಲ್ವಾ? ಮಾತಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಈ ಥರ ಫೀಲಿಂಗ್ ಬ್ಯಾಡ್. ನಾನು ಆಲ್ರೆಡಿ ಹೇಳಿದ್ದೀನಿ, ಈ ಕಡೆ ಹಲ್ಲು ನೋವಿದೆ, ಬರ್ತಿದೆ, ಇವಾಗ ಒಂದು ಹಲ್ಲು ಬರ್ತಿದೆ, ನಂಗೆ 22 ಇಯರ್ಸಿಗೆ ಒಂದು ಹಲ್ಲು ಬರುತ್ತೆ, ಅದು ಬರ್ತಿದೆ ಅಂತ ಹೇಳಿದ್ದೀನಿ, ಅಲ್ಲೇ ಹೊಡಿತಾನೆ. ಅಲ್ಲಿಗೆ ಬರುತ್ತಾ? ಬೆಳಗೂ ಅಲ್ಲೇ ಹೊಡಿತಾನೆ. ಆ್ಯಕ್ಚುಲಿ ಅವ್ರಿಗೆ ತೋರಿಸಿ. ಅಲ್ಲಿ ಟೈಮಲ್ಲಿ ಬರಲ್ಲ ಆ್ಯಕ್ಚುಲಿ ನನಗೆ. ನಾಲೆಜ್ ಥ್ರೂ ಅಂತ ಬರುತ್ತೆ. ಹೌದಾ? ನಮ್ಗೆ ಗೊತ್ತಿಲ್ಲಪ್ಪ. ನಿಮಗೆ ಬರುತ್ತೆ? 20 ನಮಗಲ್ಲ. ಸ್ವಲ್ಪ ಕ್ಯಾರೆಕ್ಟರ್ ಇರಲ್ಲ. ನಾನು ಹೇಗಿರೋ ಇಗ್ನೋರಿಂಗ್ ಅಲ್ವಾ, ನಾನು ಹೇಗಿರೋ ಆಲ್ರೆಡಿ ಹೊಡೆದ, ನಂಗೆ ಆಲ್ರೆಡಿ ನೋವಿದೆ, ನಾನು ಮಾತಾಡಲ್ಲ ಇವಾಗ. ಫುಲ್ ಇಗ್ನೋರ್ ಬರ್ಬೇಕೀಗ. ರೆಡಿ? ಫುಲ್ ಆನ್ 100% ಮಾಡ್ತೀನಿ ನಾನು. ರೆಡಿ? ನಾನು ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ ಗೈಸ್, ಮತ್ತೆ ಅಲ್ಲಿಂದ ಎಳ್ಕೊಂಡು ಬಂದಿರೋದು, ಫೋರ್ಸ್ ಮಾಡಿಬಿಟ್ಟು ಇಲ್ಲೇ ಬಂದು ಕುತ್ಕೋಬೇಕು ಅಂತ. ನನಗೆಲ್ಲಿ ಇಷ್ಟ ನಾನು ಅಲ್ಲೇ ಕುತ್ಕೋತೀನಿ, ಹೊಡೆದಂಗಲ್ಲ. ಫಸ್ಟ್ ಹೊಡೆದಿದ್ದು ಯಾರು? ನಾನು ಹೊಡೆದೆ, ಬಟ್ ನನಗೆ ಗೊತ್ತು ನನ್ನ ಕೈಯಿಂದ, ನನ್ನ ಚಿಕ್ಕ ಚಿಕ್ಕ ಪುಟಾಣಿ ಕೈಯಿಂದ ಏನು ಬೀಳುತ್ತೆ ಏಟೋ ನನಗೂ ಗೊತ್ತು. ಅದಕ್ಕೆ ಆ ಗೇಜಲ್ಲೇ ಹೊಡಿತು. ಹಾಂ, ಆ ಗೆಣಸಲ್ಲೇ ಹೊಡೆದೆ. ಹಲ್ ಬರ್ತಿದೆ ಗೈಸ್ ನನಗೆ ಅಲ್ಲಿ. 22 ವರ್ಷಕ್ಕೆ ಯಾರಿಗೆ ಅಲ್ಲಿ ಬರುತ್ತೆ? ವಿಸ್ಡಮ್ ಟೀತ್ ಅಂತ ನನಗೆ ಬರ್ತಿದೆ. 22 ವರ್ಷಕ್ಕೆ 21 ವರ್ಷಕ್ಕೆ ಬರೋದು ಅದು. ಅದು ಇಷ್ಟು ಬಂತು ಫಸ್ಟು, ಒಂದು ಡಾಟಿಂದ ಇವಾಗ ಗ್ರೋ ಆಗ್ತಿರೋದು. 21 ವರ್ಷಕ್ಕೆ ಬರೋದು ವಿಸ್ಡಮ್ ಟೀತ್. ಹೌದಪ್ಪ, ನಾನು ನಿಮ್ಮ ಸುಮ್ಮನೆ ಬಿಡಿ. ಚೆನ್ನಾಗಿ ಕಾಣ್ತಾ ಇದೆ. ಯಾಕೆ? ನಾನೇನು ಆರ್ಡ್ರೇ ಮಾಡಿಲ್ಲ ಗೈಸ್, ನಾನು ಮಾಡಲ್ಲ ಬೇರೆಯವ್ರ ದುಡ್ಡಲ್ಲ, ಅದಕ್ಕೆ ನಾನು ನನ್ನ ದುಡ್ಡಲ್ಲಿ ಮಾತ್ರ ಆರ್ಡ್ರ್ ಮಾಡಿ ತಿನ್ನೋದು. ಇವತ್ತಿಂದ ಯಾರ ದುಡ್ಡಲ್ಲೂ ತಿನ್ನಲ್ಲ ನಾನು. ಈ ಥರ ಒಡ್ಸ್ಕೊಳಕ್ಕ ಚೆನ್ನಾಗಿ ಕಾಣ್ತಾ ಇದೀನಿ ಕಟಿಂಗ್ ಮಾಡಿಸಿದ್ಮೇಲೆ. ಮಾತ್ಗೂ ಬೈತಾನೆ. ಮನ್ಸಾದ್ರೂ ಹೆಂಗಾಗುತ್ತೋ ಹೊಡಿಯೋಕ್ಕೆ. ಬ್ರೋ, ನೀವು ಇಲ್ಲಿ ತಿಂತಾ ಇದ್ದೀರಾ, ಬಟ್ ಸಿಮ್ರನ್ ಒಬ್ಬರೇ ಕೂತ್ಕೊಂಡಿದ್ದಾರೆ. ಅವಳು ಪಾಪ ನಾನು ತಿನ್ನೋದೆಲ್ಲ ತಿನ್ನಲ್ಲ, ಅವಳು ಹೆಲ್ದಿ ತಿನ್ನಲ್ಲ, ಅನ್ಹೆಲ್ದಿ ಮಾತ್ರ ತಿನ್ನೋದು. ತಿಂತೀಯ ತಾನೇ, ಸುಮ್ಮನೆ ತಿನ್ನು. ನಿಂಗೇನಾದ್ರು ಮಾತಾಡ್ತಾ ಇದ್ದೀನ ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನ? ಗುರು, ನನ್ನ ಬಗ್ಗೆ ಅವನ ಹತ್ರ ಮಾತಾಡಬೇಡಿ ಗುರು. ಅವಳಿಗೆ ಒಂದೆರಡು ಬಿಸ್ಕೆಟ್ ಆರ್ಡ್ರ್ ಮಾಡೋಣ. ಬಿಸ್ಕೆಟ್ ಓಕೆನಾ ಮರಿ? ನಂಗೆ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ. ಟೀ ಕುಡಿದ್ಯಾ? ಏನಾದರೂ ಕುಡಿತೀನಿ ನಾನು. ಜ್ಯೂಸ್ ಕುಡಿದ್ಯಾ? ಏನಾದರೂ ಕುಡಿತೀನಿ. ಊಸ್ ಕುಡಿದ್ಯಾ? ಹೌ ಚೀಪ್ ಆಫ್ ಯು, ಹೌ ಚೀಪ್ ಯು ಕ್ಯಾನ್ ಬಿ. ಏನೋ ಬಿಡ್ರಿ, ಏನೂ ಮಾಡೋಕ್ಕಾಗಲ್ಲ. ಅವಳಿಗೆ ಆ್ಯಟಿಟ್ಯೂಡ್ ಜಾಸ್ತಿ ಅಂತೆ. ಆ್ಯಟಿಟ್ಯೂಡಲ್ಲಿ ಹೊಟ್ಟೆಸ್ಕೊಂಡಿದ್ರೆ ನಮ್ದೇನು ಪ್ರಾಬ್ಲಮ್ ಇಲ್ಲ. ನನ್ನ ಹೊಟ್ಟೆನೋ, ನೀನು ನನ್ನ ಬಗ್ಗೆ ಮಾತಾಡೋ ರೈಟ್ ನಿನಗಿಲ್ಲ ಆಯ್ತಾ? ನಿನ್ನ ಬಗ್ಗೆ ನೀನು ನೋಡ್ಕೋ. ನಿನಗೆ ಓಕೆ ಗೈಸ್, ಮ್ಯಾಟ್ರಿಗೆ ಬರೋಣ. ಇವತ್ತು ತುಂಬ ಶೂಟ್ಸ್ ಇದ್ದಾವೆ, ಸೊ ಕೆಲಸ ಇರೋದ್ರಿಂದ ಕೆಲಸಗಳು ಮಾಡೋಣ. ನೆಟ್ಟಿಗೆ ಆ ಕಡೆ ಈ ಕಡೆ ತುಂಬ ಡಿಸ್ಟರ್ಬೆನ್ಸ್ ಇದೆ ನಮಗೆ, ಅವಾಯ್ಡ್ ಮಾಡೋಣ ಅದನ್ನೆಲ್ಲ. ಸೊ ನೋಡಿರಿ ಯಾವ ಥರ ಸ್ಟೇಜ್ನ ನಮ್ದು ಮಾಡ್ಕೊಳ್ಳೋದು ಅಂದರೆ ನನ್ನ ನೋಡಿ ಕಲೀರಿ ನೀವು. ವ್ಲಾಗ್ ಯಾರ್ದು, ಫೋನ್ ಯಾರ್ದು, ಹಿಡ್ದಿರೋದು ನನಗಲ್ಲ, ಆರು ವ್ಲಾಗಲ್ಲಿ ಮಾತಾಡ್ತಾ ಇರೋದು ನಾನು. ಅದರಲ್ಲೇ ಗೊತ್ತಾಗ್ತಿದೆಯಲ್ಲ, ದ ಕಿಂಗ್ ಹಿಮ್ಸೆಲ್ಫ್. ಕಿಂಗ್ ಇದು ಸ್ಲೇವ್, ಕೇಳಿಸ್ಕೋ, ಸ್ಲೇವ್ ನನ್ನ ಮಗನೇ. ಮಾತಾಡ್ತಾ ಇಲ್ಲ ಅಂದವ್ರು ಯಾರೋ ನನ್ನ ಹತ್ರ ನಾಯಿಗಳು ಮಾತಾಡ್ತಾ ಇದ್ದೋ ಅಕ್ಕಪಕ್ಕ. ಸಿಂಹ ಗುರು ಮಾತಾಡ್ಸಿದ್ದು ನಿನ್ನ, ಅದಕ್ಕೆ ನೀನೇ ಮಾತಾಡ್ತೀಯ. ನೀನೇ ಮಾತಾಡ್ತೀಯ. ನೀನು ಗುರು ನಿನ್ನ ಹತ್ರ ಮಾತಾಡ್ಸಿದ್ರೆ ನಾನು ಮಾತಾಡ್ಬೇಕಾಗತ್ತಾ? ಲೂಸ್ ನನ್ನ ಮಗನೇ. ಹೂ ಆರ್ ಯು ಟು ಟಾಕ್ ಟು ಮೀ? ಎಕ್ಸಾಕ್ಟ್ಲಿ, ಹೂ ಆರ್ ಯು? ಐ ಆಮ್ ನಾಟ್ ಇವನ್ ಇಂಟ್ರೆಸ್ಟೆಡ್ ಟು ಟಾಕ್ ಟು ಯು. ಮತ್ತೆ ಯಾಕೆ ಮಾತಾಡಿಸ್ತಾ ಇದೆಯಾ? ನಡಿಯಲೇ, ಹೋಗಿ ವಾಶ್ರೂಮ್ಗೆ ಹೋಗಿ ಬಾ, ಸರಿ ಹೋಗುತ್ತೆ. ಆಯ್ತು, ನಾನು ಇಲ್ಲಿಂದ ಹೋಗೇ ಬಿಡ್ತೀನಿ, ನೀನು ಒಬ್ಬನೇ ಇರಲಿ ಬಾಯ್ಲಿ. ಆಯಿತು. ಹಲೋ
ಹೋಗುರು ಕರ್ಕೊಂಬಾಳ. ಸಿಮ್ರನ್ ಯಾಕೆ ಒಬ್ಬರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ವಾಪಸ್ ಸಿಮ್ರನ್ ಆ್ಯಕ್ಚುಲಿ ಇಗ್ನೋರ್ ಮಾಡಬೇಕು. ಸಿಮ್ರನ್ಗಿಂತ ಆ್ಯಕ್ಚುಲಿ ಉಲ್ಟಾ ಆಗ್ತಿದೆ. ಎಸ್ ಎಮ್ ಆರ್ ಇಗ್ನೋರ್ ಮಾಡ್ತೀನಿ. ಸಿಮ್ರನ್ ಆ್ಯಕ್ಚುಲಿ ಇಗ್ನೋರ್ ನೀವು ಮಾಡಬೇಕು. ನನಗನ್ಸುತ್ತೆ ಇಗ್ನೋರ್ ಅವ್ರು ಮಾಡ್ತಿದ್ದಾರೆ ನಿಮಗೆ ಅಂತ. ಅವ್ನು ಹೊಡೆದ್ಬಿಟ್ಟು ಅವನೇ ಇಗ್ನೋರ್ ಮಾಡ್ತಾವನೆ. ಅದು ಹೇಗೆ? ನೀವು ಇಗ್ನೋರ್ ಮಾಡಬೇಕಲ್ಲ. ಅಲ್ಲ ಅವ್ನು ಏನಾದರೂ ರೇಗಿಸ್ತಾನ, ಅದಕ್ಕೆ ಆನ್ಸರ್ ಮಾಡಬಾರ್ದಾ? ಆನ್ಸರ್ ಮಾಡ್ಕೆ ಅದು ಹೆಂಗೆ ಗೊತ್ತಿರಬೇಕು. ನೀವು ಇಗ್ನೋರ್ ಮಾಡಬೇಕು, ನಿಮ್ಮ ಹಿಂದೆ ಬರಬೇಕು. ಈಗ ನೀವು ಹೋಗ್ತಿದ್ರೆ ಅವ್ನು ಆರಾಮ್ಸೆ ಕುತ್ಕೊಂಡು ತಿಂತಾ ಇದ್ದಾನೆ ನೋಡಿ. ಅಲ್ಲಿ ನೋಡಿ ಯಾವ ಥರ ಕುತ್ಕೊಂಡು ತಿಂತಾನೆ ಒಬ್ಬನೇ. ಪ್ಲ್ಯಾನ್ ಏನಿತ್ತು ಆ್ಯಕ್ಚುಲಿ? ನಾನು ಮಾಡಬೇಕು, ನೀವು ಇಗ್ನೋರ್ ಮಾಡಬೇಕು, ಅವ್ನು ನಿಮ್ಮ ಹಿಂದೆ ಬರಬೇಕು. ಆ ಥರ ಮಾಡಿ ಅವ್ರು ನಿಮ್ಮ ಹಿಂದೆ ಇವಾಗ ಬರಬೇಕು. ಏನು ಮಾಡಲಿ ನಾನು? ಹೋಗಿ ಸ್ವಲ್ಪ ಚೆನ್ನಾಗಿ ಮಾತಾಡ್ಸಿ ಏನಾದರೂ ಒಂದು ತಪ್ಪು ಮಾಡಾಗ ಮಾಡಿ. ಆಮೇಲೆ ನೀವು ಇಗ್ನೋರ್ ಮಾಡ್ಕೊತೀವಿ, ನಿಮ್ಮ ಹಿಂದೆ ಬರಬೇಕು. ಈ ಥರ ಪ್ಲಾನ್ ಇಲ್ಲ. ಅವನ್ನ ತಪ್ಪು ಮಾಡಿಸೋ ಥರ ಮಾಡಬೇಕಾ? ಹಾಂ, ಒಟ್ಟು ಅವ್ನು ನಿಮ್ಮ ಹಿಂದ್ಗಡೆ ಬರಬೇಕು, ನೀವು ಇಗ್ನೋರ್ ಮಾಡಬೇಕು. ಇಟ್ಸ್ ಅ ಪ್ಲ್ಯಾನ್. ರೆಡಿನಾ? ಬನ್ನಿ ಅದರಲ್ಲೆಲ್ಲ ನಾನು ಎತ್ತಿದ ಕೈ ಗಾಯ್ಸ್. ಬನ್ನಿ ನೋಡೋಣ. ಬ್ರೋ ಸಿಮ್ರಾನ್ ನಿಮ್ಮ ಜೊತೆ ಏನೋ ಮಾತಾಡ್ಬೇಕಂತೆ. ನಾನು ನಿನ್ನ ಹತ್ರ ಹಂಗೆ ಮಾತಾಡಬಾರ್ದಿತ್ತು. ನನ್ನ ಬ್ಲಾಗ್ ಸುಮ್ಮನೆ ನನಗೆ ನೀನು ಹೊಡೆದಲ್ಲ ಕೋಪ ಹಿಡ್ಕೊಂಡು ಮಾತಾಡು. ಸೊ ಅದಕ್ಕೆ ಎದ್ದು ಹೋಗ್ಬಾರ್ದಿತ್ತು. ಸರಿ ಕೂತ್ಕೋ. ನಾಟಕ ಮಾಡ್ಬೇಡ, ನಾಟಕ ನನ್ನ ಹತ್ರ ಮಾಡ್ಬೇಡ ನೀನು, ಆಯ್ತಾ? ವೈ ಆರ್ ಯು ಬಿಹೇವಿಂಗ್ ಲೈಕ್ ದಿಸ್? ಪೀಪಲ್ ಆರ್ ವೆರಿ ಡಿಸ್ಗಸ್ಟಿಂಗ್. ಅಲ್ಲ ಗೈಸ್, ಅವಾಗಲೇ ಕ್ಯಾಮ್ರಾ ಆಫ್ ಆಗಿತ್ತಲ್ಲ, ಅಲ್ಲಿ ಬಂದಿದ್ರು ಪ್ಲೀಸ್ ಬಾ ಎದ್ ಬಾ ಇಲ್ಲಿ ಅಂತ. ನಿಮ್ಮ ಅಮ್ಮ ಮೇಲೆ ಹಣೆ ಮಾಡೋ ಬಂದಿದೆ ಅಂತ. ನಮ್ಮ ಅಮ್ಮನ ಮೇಲೆ ಅಡೆಗೂ ಮಾಡ್ದ, ಪ್ಲೀಸ್ ಬಾ ಎದ್ ಬಾ ಅಂತ. ಹಂಗಾರೆ ಹೇಳೋಕೆ ಇಸ್ಕೊಟ್ಲು. ಹೇಳೋದ್ನೆಲ್ಲ ನಂಬಿಡ್ತಾರೆ ಜನ. ಈ ಪ್ಲೀಸ್ ವ್ಲಾಗ್ಸ್ ಅಲ್ಲಿ ಹಂಗೆಲ್ಲ ಮಾತಾಡ್ಬೇಡ್ವೋ. ಅಲ್ಲ ಕಣೆ, ಹೇಳೋದ್ನೆಲ್ಲ ಜನ ನಂಬಿಡ್ತಾರ. ಅದನ್ನೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ಎಸ್. ನನ್ನ ಪಾಡಿಗೆ ನಾನು ಇರಬೇಕಿದ್ದು, ಮುಚ್ಕೊಂಡು ಅಲ್ಲೇ ಇರಬೇಕಿತ್ತು, ಇಲ್ಲಿ ಬರಬಾರ್ದಿತ್ತು. ನಿಮ್ದೇ ಆಗ್ತೀನಿ ನಾನು. ಗೈಸ್ ಇವಾಗ ಈ ಕಡೆ ಕುತ್ಕೊಂಡಿದ್ದೀನಿ ನಾನು. ಆ್ಯಂಡ್ ಅಂದರೆ ಇವಾಗ ಆಲ್ರೆಡಿ ಹೆಂಗೆ ತೋರಿಸ್ಕೊಂಡಿದ್ದಾನೆ ನಾನು ಕೋಪದಲ್ಲಿದ್ದೇನೆ. ಆ್ಯಕ್ಚುಲಿ ಬ್ಲಾಗ್ಸಲ್ಲೆಲ್ಲ ಹಂಗೆ ಮಾತಾಡಬಾರ್ದು, ಏನೇನೋ ಮಾತಾಡ್ಬಿಡ್ತಾರೆ ಅವರು. ಸೊ ಅದ್ರದ್ದು ಲಾಸ್ಟ್ ಬ್ಲಾಗಲ್ಲಿ ಇನ್ನೂ ನಾನು ಹೇಳಿದ್ದೆ, ನಾನು ಆ ಥರ ಎಲ್ಲ ಮಾತಾಡಬೇಡಿ ಅಂತ. ಸೊ ಅದೇ ಇವಾಗ ಕೋಪ ಗುರು ಹೇಳಿದ್ರು ಗೊತ್ತಾ, ಕೋಪ ಅಂತ ನಾನು ಅವ್ರಿಗೆ ಕೋಪ ಬರೆಸ್ಬೇಕು, ಅಂದರೆ ನನಗೆ ಕೋಪ ಬಂದಿದೆ ಅಂತ ಅವ್ರಿಗೆ ಗೊತ್ತಾಗಬೇಕು, ಗಿಲ್ಟ್ ಫೀಲ್ ಆಗಬೇಕು ಅಂತ. ಸೊ ಹಂಗೆ ಮಾಡಿದ್ದೀನಿ. ಸೊ ಇವಾಗ ನೋಡೋಣ ಹೇಗೆ ವರ್ಕೌಟ್ ಆಗುತ್ತೆ ಇದು ಅಂತ. ಅವನು ಗೊತ್ತು ಗೈಸ್, ಅವ್ನು ಹೆವಿ ಕಿಲಾಡಿದ್ದಾನೆ, ಅವ್ನು ಕಮ್ಮಿ ಅನ್ಕೋಬಿಡಿ. ಹಿ ಈಸ್ ವೆರಿ ಶಾರ್ಪ್. ಅಂದರೆ ನಾನಂದರೆ ಇವಾಗಲ್ವಾ ಒಂದು 8-9 ತಿಂಗಳಿಂದ ಅಷ್ಟೇ. ಇವಾಗ ಹಿ ಈಸ್ ಲೈಕ್ ಅದು ಎಷ್ಟು 7 ವರ್ಷ ಮಾಡಿದ್ದಾರೆ ಅಂದರೆ ಹಿ ಈಸ್ ವೆರಿ ಶಾರ್ಪ್. ಸೊ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಾನು ತುಂಬ ದಡ್ಡಿ ಬೇರೆ. ಸೊ ನನ್ನ ರಿಯಾಕ್ಷನ್ಗಳು ಅಥವಾ ಎಕ್ಸ್ಪ್ರೆಷನ್ಗಳು ಚೇಂಜ್ ಆದರೆ ಹಿ ಕ್ಯಾಚಸ್, ಬೇಗನೆ ಕ್ಯಾಚ್ ಮಾಡ್ಕೋತಾರೆ. ಸೊ ಅದಕ್ಕೆ ಆ್ಯಂಡ್ ಇನ್ನೊಂದು ನಾನು ಸುಳ್ಳು ಹೇಳೋಕ್ಕೂ ಕರೆಕ್ಟಾಗಿ ಬರೋಲ್ಲ, ಅದರಲ್ಲೂ ಸಿಗಾಕೋತೀನಿ ನಾನು. ಬೆಬೆ ಅಂದ್ಬಿಡ್ತೀನಿ. ಸೊ ಅದಕ್ಕೆ ಸಿಗಾಕೋಬಿಡ್ತಾ ಇದ್ದೀನಿ. ಬಟ್ ಹಿ ಈಸ್ ವೆರಿ ಶಾರ್ಪ್. ಸೊ ಅದಕ್ಕೆ ನಾವಿವಾಗ ಮೈಂಡಿಂದ ಆಟ ಆಡಬೇಕು, ಮೈಂಡ್ ಗೇಮ್ ಆಡಬೇಕು ಇವಾಗ ನಾವು. ನೋ ಚೆನ್ನಾಗಿ ಟ್ರೈ ಮಾಡಿ. ಏಯ್, ವಾಟ್ ಆರ್ ಯು ಡೂಯಿಂಗ್? ಐ ಆಮ್ ಬೈಯಿಂಗ್ ಗ್ಲಾಸಸ್, ಶೇಪ್ಸ್. ನಿನಗ ಯಾಕೆ? ಯಾವ್ದು ತೊಗೊಳ್ಳೋದು? ಈಗ ತೋರಿಸಿ ಇದು. ನಾನು ಬರೋಕ್ಕೆ ಮುಂಚೆ ಶೇಡ್ಸ್ ಹಾಕ್ತಾ ಇರಲಿಲ್ಲ. ಏನಕ್ಕೆ ಅಂದರೆ ನನ್ನ ಕಣ್ಣು ಚೆನ್ನಾಗಿದೆ ಅನ್ನೋಳು. ಇವಾಗ ಶೇಡ್ಸ್ ಹಾಕೋ ಲೆವೆಲಿಗೆ ಆ್ಯಟಿಟ್ಯೂಡ್ ಬಂದುಬಿಟ್ಟಿದೆ. ತುಂಬ ಚೆನ್ನಾಗಿರೋದು ಗೈಸ್. ಯಾಕೆ ಇನ್ನು ಮಿಕ್ಕಿದ್ದೆಲ್ಲ ಅಷ್ಟು ಕೆಡ್ದಾಗಿದೆಯಾ? ಥ್ಯಾಂಕ್ ಯು. ನಿಮ್ಮ ಹತ್ರ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಲ್ವಾ? ಇಷ್ಟ ಇಲ್ಲ. ಪ್ಲೀಸ್ ಇದನ್ನೇ ಗಾಗಲ್ಸ್ ತೆಗೆದು ಹೇಳ್ತೀಯ, ನಂಗೆ ಭಯ ಆಗ್ತಾ ಇದೆ. ಸೈಡಿಗೆ ಇಡಿ. ಟ್ರೂ ಅಂತ ಇದ್ದಾನೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಗುರು. ನೀನು ಕ್ಯಾಮ್ರಾ ನಿಮ್ಮ ಹುಡುಗ ಹೇಳಿದ್ರ ಗುರು ನೀವು? ಅದು ಬೇಡಮ್ಮ, ಈ ಥರದ್ದು ಬೇಡ. ಅದು ಚೆನ್ನಾಗಿದೆ, ಅದು ಸೈಡಿಗೆ ಇಟ್ಟಿರಿ. ಅದು ಆ ಥರದ್ದು ನಾನು ಬಂದಿತ್ತು, ಕಳೆದೋಯ್ತು ಮೊನ್ನೆ ರೀಸೆಂಟಾಗಿ, ಪಿಂಕ್ ಕಲರು. ಇವಾಗ ನಾನು ತೊಗೊತೀನಿ ಗಾಗಲ್ಸ್ ಅನ್ಸುತ್ತೆ. ಹಾಂ, ಇವಳು ಜಾಸ್ತಿ ಎಕ್ಸ್ಟ್ರಾ ಮಾತಾಡ್ತಾ ಇದ್ದಾಳೆ, ಯಾಕೋ ಇದು ಚೆನ್ನಾಗಿದೆ. ಓವರಾಗಿ ಆಡ್ತಾ ಇದ್ದಾಳೆ. ಸೊ ಅದನ್ನ ಬಿಟ್ಟು ನಾನು ಶಾಪಿಂಗ್ ಮಾಡೋಕೆ ಹೋಗ್ತೀನಿ. ಗುರು, ನಾನು ಶಾಪಿಂಗ್ ಮಾಡ್ತೀನಿ ಗುರು. ಥ್ಯಾಂಕ್ ಯು. ರೆಕ್ಟಾಂಗಲ್ ಮ್ಯಾಚ್ ಆಗುತ್ತಾ? ದೊಡ್ಡದಾಯ್ತಲ್ಲ. ಸೊ ಗೈಸ್, ಅವ್ನು ತುಂಬಾ ಇರಿಟೇಟ್ ಮಾಡ್ತಾ ಇಲ್ವಾ?
ಏನು ಮಾಡಿದ್ರೆ ಒಂದು ಪನಿಷ್ಮೆಂಟ್ ಕೊಡಿ ಏನಾದರೂ. ಏನು ಪನಿಷ್ಮೆಂಟ್? ನೆಕ್ಸ್ಟ್ ಟೈಮ್ ಏನಾದರೂ ಅವನು ಜಾಸ್ತಿ ಓವರ್ ಆ್ಯಕ್ಟ್ ಮಾಡಿದ್ರೆ ಅವನಿಗೆ ಸನ್ಗ್ಲಾಸ್ ಅಂದ್ರೆ ತುಂಬ ಇಷ್ಟ, ಅದು ಮುರಿದ್ಬಿಡಿ. ಬೇಡ, ಏನೋ ಜಾಸ್ತಿ ಏನಾದರೂ ಮಾಡಿದ್ರೆ ಇನ್ನೊಂದು ಚಾನ್ಸ್ ಕೊಡಿ. ಏನಾದರೂ ಇರಿಟೇಟ್ ಮಾಡಿದ್ರೆ ಜಾಸ್ತಿ ಮಾಡ್ಬೋದು. ಅದು ಆ್ಯಕ್ಚುಲಿ ತುಂಬ ಇಷ್ಟ ಅವನಿಗೆ, ಅದೇ ಮಾಡಿಬಿಡಿ. ಆಮೇಲೆ ನೋಡ್ತೀರಿ ಆ ಥರ ಇಮೋಷನ್ಸ್ಗೆಲ್ಲ ಹರ್ಟ್ ಮಾಡೋದು ಬೇಡ ನನ್ನ ಬ್ಲಾಗ್ಗೋಸ್ಕರ. ನೋಡಿ ನಿಮ್ಗೆ ಹರ್ಟ್ ಮಾಡ್ತಾ ಇದ್ದಾನಲ್ಲ ಅದು ನಾನು ಆಮೇಲೆ ನಾವು ಸರಿ ಹೋಗ್ತೀವಿ, ಬಟ್ ಇಮೋಷನ್ಸ್ ಎಲ್ಲ ಅವ್ರದ್ದು ಹರ್ಟ್ ಮಾಡೋಕ್ಕಾಗಲ್ಲ ನಮ್ಗೆ. ತುಂಬ ಇಮೋಷನ್ಸ್ ಇಟ್ಕೊಂಡು ತಗೊಂಡಿದ್ದಾರೆ. ಏನಂತಾರೆ, ಒಳ್ಳೆಯವ್ರಾಗಬೇಡಿ. ಇಲ್ಲ, ನನಗೆ ಹರ್ಟ್ ಮಾಡೋದು, ಆಮೇಲೆ ನಾವಿಬ್ರು ಹೇಗಿದ್ರು ಸರಿ ಹೋಗ್ತೀವಿ, ಆ ಥರ ಏನಿಲ್ಲ. ನೋಡಿ ನಾನೇನು ಮಾಡ್ತೀನಿ ಅಂದರೆ, ಇವಾಗ ಯಾವುದಾದ್ರು ಹುಡುಗನ ಬಗ್ಗೆ ಮಾತಾಡ್ತೀನಿ, ಆವಾಗ ಹೇಳ್ರಿ ಏನಂತ ಅಂದರೆ ಹೇಗಂದರೆ, ಇವಾಗ ಇಸ್ ಮೈ ವೆರಿ ಗುಡ್ ಫ್ರೆಂಡ್, ಬಟ್ ಇವ್ರಿಗೆ ಫ್ರೆಂಡ್ಶಿಪ್ಪಲ್ಲೂ ಜೆಲಸ್ ಇದ್ದಾರೆ. ನಂಗೆ ಬೇರೆ ಫ್ರೆಂಡ್ಸ್ ಯಾರು ಇರಬಾರ್ದು, ಆ ಥರ ಜೆಲಸ್ ಇವ್ರಿಗೆ ಜಾಸ್ತಿ ಇದೆ. ಹೌದಾ? ತುಂಬ ಜಾಸ್ತಿ ಇದೆ. ಸೊ ಯಾರಾದರೂ ನಾನು ಫ್ರೆಂಡ್ಸ್ ಮಾಡ್ಕೋತೀನಿ ಅಂದರೆ ಅವ್ರು ಹುಡ್ಕೋತಾರೆ, ಫ್ರೆಂಡ್ಸ್ ಯಾಕೆ ಮಾಡ್ಕೋತೀಯ, ನಾನು ಇಲ್ವಾ ನಿಮಗೆ ಫ್ರೆಂಡ್ ಆಗಿ, ಈ ಥರ. ಸೊ ಅದಕ್ಕೆ ಇವಾಗ ಲವ್ ಟೈಪ್ ಏನಾದರೂ ಟರ್ನ್ ಮಾಡೋಣ ಅಂತ. ಏನು ಪ್ಲ್ಯಾನ್ ಮಾಡಿದ್ರೆ ಹೇಳಿ ನನಗೆ. ಅದೇ ಈ ಥರ ಒಂದು ಹುಡುಗ ಗುರು ಇಷ್ಟು ದಿನ ಫ್ರೆಂಡ್ ಆಗಿ ಸಾಕಾಯ್ತು, ಇವಾಗ ಒಂದು ಬಾಯ್ ಫ್ರೆಂಡ್ ಮಾಡ್ಕೋಬೇಕು, ಈ ಥರ. ಬಟ್ ನಂಗೆ ಸದ್ಯಕ್ಕೆ ಯಾವುದೂ ಬಾಯ್ ಫ್ರೆಂಡ್ ಬೇಡ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಲವ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ರಿಲೇಷನ್ಶಿಪ್. ತುಂಬ ಸಾಕಾಗ್ಬಿಟ್ಟಿದೆ ನನಗೆ. ಲೈಕ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿಥಿಂಗ್. ಬಟ್ ಸುಮ್ಮನೆ ಅವ್ರಿಗೆ ಹೇಳೋಣ. ಸರಿ, ನೋಡೋಣ. ಸ್ವಲ್ಪ ಉರಿಸಿ ಸ್ವಲ್ಪ. 699 ಪರವಾಗಿಲ್ಲ, ತೊಗೋಬೋದು. ಚೆನ್ನಾಗಿದೆ. ಇಲ್ಲ, ನೀವು ಬೇರೆ ಕಲರ್ಸ್ ತೊಗೊಳ್ಳಿ. ನೋಡೋದ ನಾನು ನಿಮಗೋಸ್ಕರ. ಐ ಖುಷಿ. ನಾನು ನೋಡ್ತೀನಿ. ಥ್ಯಾಂಕ್ ಯು. ನೋಡ್ತೀನಿ ಬಿಡಿ, ನಿಮಗೋಸ್ಕರ. ಏನಾದರೂ ಪ್ರಾಬ್ಲಮ್ ಏನೋ? ಗೈಸ್ ಖುಷಿ ನೋಡಿ ಗೈಸ್, SMR ಮುಖದ ಮೇಲೆ ಕ್ಯಾಮ್ರಾ ತಿರುಗಿದ ತಕ್ಷಣ ಡ್ರಾಮಾ ಮಾಡ್ತಾನೆ. ಈ ಕಡೆ ತಿರುಗಿದ ತಕ್ಷಣ ಅಂತಾನೆ, ಮತ್ತೆ ಹಿಂಗೆ ಕ್ಯಾಮ್ರಾ ಹಿಂಗೆ. ಜಸ್ಟ್ ಹಿ ವಾಂಟ್ಸ್ ಟು ಬಿಕಮ್ ಕೂಲ್. ಸೊ ಗೈಸ್, ಡೈಲಿ ವ್ಲಾಗಲ್ಲಿ ಬೆಳಗಿಂದ ನೀವು ನೋಡಿ ಹೇಳ್ತೀರ ಏನೇನು ಮಾಡಿದ್ದೀನಿ ನಾನು ಅಂತ. ಸೊ ಸಿಮ್ರನ್, ಅಲ್ಲಿ ಬನ್ನಿ. ಇನ್ನೂ ಪ್ಲ್ಯಾನ್ ಮಾಡಿದ್ರಲ್ಲ, ಅದು ಇದು ಮಾಡಿ. ಮಾಡ್ತೀನಿ. ಸ್ವಲ್ಪ ಮಾತುಕತೆ ಆದಮೇಲೆ ಅಲ್ಲಿ ಮಾಡೋಕ್ಕಾಗೋದು. ಹೌದಾ? ಓಕೆ, ಇದು ಮಾಡಿ. ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ. ಇದು ಚೆನ್ನಾಗಿದೆ SMR. ಏನಂದರೆ ನಾನು ನೋಡಬಾರ್ದಾ? ಆಯ್ತು, ನೋಡ್ಕೊ. ಮತ್ತೆ ಯಾವಾಗ ಅಂದೆ ನೋಡಿ ಅಂತ ಅವಾಗಲೇ ಡ್ರಾಮಾ ಮಾಡ್ತಾನೆ ಗೈಸ್. ಈಸ್ ಲಾಫಿಂಗ್ ಆ್ಯಂಡ್ ಗೋಯಿಂಗ್. ಬೇಕಂತ ಅದೇ ನನ್ನ ಬ್ಲಾಗಲ್ಲಿ ಹಾಳು ಮಾಡೋಣ ಅಂತ. ಬಟ್ ನಾನು ಇವಾಗ ಹೇಳೋ ಮಾತಿಂದ ಎಲ್ಲ ಹಾಳಾಗುತ್ತೆ. ನೋಡೋಣ. ಆ್ಯಂಡ್ ಇನ್ನೊಂದು ಏನಂದರೆ, ನಮ್ಮ ಮನೇಲಿ ಹುಡುಗ ಬೇರೆ ಹುಡುಕ್ತಾ ಇದ್ದಾರೆ ಗುರು ಮದುವೆಗೆ. ಹೌದಾ? ಅದನ್ನು ಇಗ್ನೋರ್. ಹೋದವನು ಕೇಳ್ಕೊಂಡೇ ಇಲ್ಲ. ಬೇಕಂತ SMR ಈ ಶರ್ಟ್ ಚೆನ್ನಾಗಿದೆಲ್ಲ, ಇದು ಚೆನ್ನಾಗಿದೆ ನೋಡಿ. ನೋಡ್ತೀನಿ. SMR ನಂಗೆ ಯಾವ ಥರ ಹುಡುಗ ಮ್ಯಾಚ್ ಆಗ್ತಾನೆ? ನೀವು ಇಷ್ಟು ವರ್ಷ, 2 ವರ್ಷ ಆಯಿತು, ಆಲ್ಮೋಸ್ಟ್ 3 ತಿಂಗಳು ಆದಮೇಲೆ. ನಿಮಗೆ ಗೊತ್ತಲ್ವ ನಂಗೆ ಯಾವ ಥರ ಹುಡುಗ ಮ್ಯಾಚ್ ಆಗ್ತಾನೆ ಅಂತ? ನಮ್ಮ ಮನೇಲಿ ಹೇಗೆ ಹುಡುಗ ಹುಡುಕ್ತಾರೆ. ನಿನಗೆ ಹುಡುಗ ಥರ ಹುಡುಗ ಮ್ಯಾಚ್ ಆಗ್ತಾನೆ. ಓಕೆ, ಅಂದರೆ ಮೆನ್ಲಿ ಆಗಿರಬೇಕು. ಮೆನ್ಲಿ ಆಗಿ ಅಂತ ಅಂದರೆ ನನಗಿನ್ನ ಚೆನ್ನಾಗಿ ಯಾರೂ ಸಿಗಲ್ಲ. ಹುಡುಗ ಬೇಡ ಅಂತ ಅಂದರೆ ಯು ಕ್ಯಾನ್ ಸರ್ಚ್ ಫಾರ್ ಅದರ್ ಆಪ್ಷನ್ಸ್. ಥ್ಯಾಂಕ್ ಯು. ಯಾವ ಥರ ಹುಡುಗ ನಂಗೆ ಮ್ಯಾಚ್ ಆಗುತ್ತೆ ಆ್ಯಸ್ ಅ ಫ್ರೆಂಡ್? ನಿನಗೆ ಗೊತ್ತಲ್ವಾ ಸಿಮ್ರನ್ಗೆ ಯಾವ ಥರ ಹುಡುಗ ಮ್ಯಾಚ್ ಆಗುತ್ತೆ ಅಂತ? ಹೇಳಂಗಿದ್ರೆ ಹೇಳು, ನಿಂತ್ಕೊಂಡು ನಾಟಕ ಎಲ್ಲ ಮಾಡಬೇಡ. ನಿನಗೆ ಹುಚ್ಚ ವೆಂಕಟ್ ಥರ ಅಂತ ನಮ್ಮ ಮದುವೆ ಆದರೆ ನಾನು ಚೆನ್ನಾಗಿರ್ತೀನಾ? ವಾಟ್ ಇಫ್ ಹುಚ್ಚ ವೆಂಕಟ್ ಮೆಸೇಜಸ್ ಭಾಳ ಕೊಡು. ಏನಂತ ಮಾತಾಡ್ತೀರ ಏನು? ಓಕೆ, ಇನ್ನು ನೆಟ್ಟಿಗೆ ಹೇಳಿ ರಿಯಲ್ ಲೈಫಲ್ಲಿ ನೋಡಿ ಈ ಥರ ಹುಡುಗ ಲೈಕ್ ಈಸ್ ಕ್ಯೂಟ್.
ಹಾಯ್ ಹಿಂಗೆ ಅಂಥವ್ರೆ ಸೆಟ್ ಆಗ್ತಾರೆ. ಅಲ್ವಾ? ಯಾಕೆ ಹೇಳು? ಯಾಕೆ? ನೀನು ಕೊಡೋ ಟಾರ್ಚರಿಗೆ ರಿಯಾಕ್ಟ್ ಮಾಡಲ್ವಲ್ಲ ವಾಪಸ್. ಏನು ಗೊತ್ತಾ, ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡಬೇಕು, ಜಾಸ್ತಿ ಎಲ್ಲ ಮಾತಾಡೋಂಗಿಲ್ಲ. ನನ್ನ ಹತ್ರನೂ ಅಷ್ಟೇ, ಜಾಸ್ತಿ ಎಲ್ಲ ಮಾತಾಡೋಂಗಿಲ್ಲ. ಏನು ಜಾಸ್ತಿ ಮಾತಾಡ್ಬಿಟ್ಟೆ ಇವಾಗ ನಾನು? ಹುಡುಗನ ಬಗ್ಗೆ ಮಾತಾಡಿದ್ರೆ ನಿಂಗೇನು? ಹುಡುಗನ ಬಗ್ಗೆ ನನ್ನ ಹತ್ರ ಯಾಕೆ ಮಾತಾಡ್ತೀಯ? ಹುಡುಗಿ ಬಗ್ಗೆ ಮಾತಾಡ್ಬೇಕಾರೆ ಮಾತಾಡ್ತೀನಿ. ಹುಡುಗಿ ಬಗ್ಗೆ ನೀನು ಒಬ್ಬನೇ ಹೋಗ್ಬಿಟ್ಟು ಮಿರರ್ ಮುಂದೆ ನಿಂತ್ಕೊಂಡು ಮಾತಾಡ್ಕೋ, ಅಥವಾ ಬೇರೆ ಹುಡುಗಿರ ಹತ್ರ ಮಾತಾಡ್ಕೋ. ನನ್ನ ಬಗ್ಗೆ ನನ್ನ ಹತ್ರ ಯಾಕೆ? ಮತ್ತು ನನಗೆ ಯಾಕೆ ತಲೆ ತಿಂತೈತೆ ಹುಡುಗನ ಬಗ್ಗೆ ಮಾತಾಡ್ಕೊಂಡು? ಸರಿ ಆಯ್ತು ಬಿಡು. ನಾನು ನಮ್ಮನೆಯವ್ರ ಬಗ್ಗೆ, ನಮ್ಮನೆಯವ್ರು ಹುಡುಗ ಹುಡುಕ್ತಾರೆ ಅದ್ರ ಬಗ್ಗೆ ಮಾತಾಡ್ತಿದ್ದೆ. ನಾನು ಜನರಿಗೆ ನಿಮ್ಮ ಮನೆಯವ್ರು ಹುಡುಕ್ತವ್ರೆ ತಾನೆ, ನಿಮ್ಮಪ್ಪ ಹುಡುಕ್ತಾರೆ, ನಾನು ಹುಡುಕಾಗುತ್ತಾ? ಆಯ್ತು ಬಿಡು, ಹುಡುಕ್ತಾ ಇದ್ದಾರೆ. ಮತ್ತು ನನಗೆ ಯಾಕೆ ಆ ಥರ ಸೆಟ್ ಆಗ್ತಾನೆ ಅಂತ ಕೇಳ್ತೀಯ? ನಾನು ಗುರು ಹತ್ರ ಮಾತಾಡ್ತಿದ್ದೆ, ಯು ಕೇಮ್ ಇನ್ ಬಿಟ್ವೀನ್. ಅದಾದ್ಮೇಲೆ ನಾನು ನಿಮ್ಮ ಹತ್ರ ಮಾತಾಡಿದ್ದು. ನಾನು ಮಧ್ಯ ಬಂದಿಲ್ಲಪ್ಪ, ನೀನೇ ಹಿಂದೆ ಬಂದಿರೋದು, ಎಲ್ಲ ನೋಡಿರ್ತಾರೆ, ವಿಡಿಯೋ ರೆಕಾರ್ಡ್ ಆಗ್ತೈತೆ. ನಾನು ಹಿಂದೆ ಬಂದೆ, ನಾನು ಬಟ್ಟೆ ಹುಡುಕ್ತಿದ್ದೆ, ನಾನೇ ನಿನ್ನಿಂದ ಬರಬೇಕು ಅಂತ ಏನು ಬಂದಿಲ್ಲ. ಸರಿ ಆಯ್ತು. ಇವಳು ಎಂಥ ಹುಡುಗ ಬೇಕು ಅಂತ ನಿಮಗೆ ಹೇಳ್ತಾಳೆ, ಕೇಳಿಸ್ಕೊಳ್ರಿ ತಾವು. ನಂಗೆ ಚೆನ್ನಾಗಿರ್ಬೇಕು. ಫುಲ್ ಹುರ್ಕೊಂಡು ತಿರ್ಗ್ಬಿಟ್ಟು ಈಗ ಅನ್ಕೊಂಡು ಹೋದ್ರು. ಅದು ಕ್ಯಾಮ್ರಾ ಮುಂದೆ ಬೇರೆ ಹೇಳ್ಬಿಡ್ತಾ ಇದ್ದಾರಲ್ಲ, ಫುಲ್ ಹುರ್ಕೊಂಡಿದ್ದಾರೆ. ಗುರು ಕಮ್ಮಿ. ಇವಾಗ ಏನು ಗೊತ್ತಾ, ನಾನು ನಿಮಗೆ ಮೈಕ್ ಕೊಡ್ತೀನಿ, ದೂರದಿಂದ ಕೇಳಿಸಲ್ಲ ನನಗೆ, ಅದಕ್ಕೆ ಈ ಮೈಕ್ ಕೊಡ್ತಾ ಇದ್ದೀನಿ, ಇಟ್ಕೊಳ್ಳಿ. ಇವಾಗ SMR ಹತ್ರ ಹೋಗ್ಬಿಟ್ಟು ಈ ಥರ ಅವ್ರು ಹುಡುಗರ ಬಗ್ಗೆ ಮಾತಾಡಿದ್ರಲ್ಲ, ಹುಡುಗನ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕೇಳ್ಕೊಂಡು ಬರಲಿ. ಇಲ್ಗೋ ವೇರ್ ಇಸ್ ಈ ಕಿದ್ದಾರೆ ಹೋದಾರೆ ಓ ಇಲ್ಗೋ ಸಿಕ್ತಾ ಬಟ್ಟೆ? ಹೌದಾ? ಅಲ್ಲಿತ್ತು ಅಲ್ಲ ಬ್ಲ್ಯಾಕ್ ಡ್ರೆಸ್, ಅವು ತೊಗೋಬೇಕಾಗಿತ್ತು. ಚೆನ್ನಾಗಿರಲ್ಲ ಕ್ವಾಲಿಟಿ. ಹೌದಾ? ಕಪ್ಪಾಗಿ ಚೆನ್ನಾಗಿರುತ್ತೆ ಮ್ಯಾಕ್ಸಲ್ಲಿ, ಬೇರೆ ಕಡೆ ಅಷ್ಟೊಂದು ಮಜಾ ಇರೋಲ್ಲ ಕ್ವಾಲಿಟಿ. ಚೆನ್ನಾಗಿಲ್ಲ ಅವ. ಮತ್ತು ಸಿಮ್ರ ಏನೋ ಅಂತಿದ್ರು, ಹಾಂ ಅದು ಸುಮ್ಮನೆ ವಿಡಿಯೋ ಏನೋ ಹುಡುಗ ಗಿಡ್ಗ ಅಂತಿದ್ರು. ಮ್ಯಾಟ್ರು ಇನ್ನೊಂದು ಪ್ಲ್ಯಾನ್ ಇದೆ, ರಿಯಲ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಕತೆ ಹೇಳ್ತಾಳೆ ಸುಮ್ಮನೆ ವಿಡಿಯೋ ಮುಂದೆ ಬಂದು. ಹೌದಾ? ನಂಗೆ ಗೊತ್ತಿಲ್ಲ ಅವ್ರು. ಏನೋ ರಿಯಲ್ ಅಂತ ಅಂತಿದ್ರು ನನಗೆ ಯಾಕೋ ಮನೆಯಲ್ಲ. ನನಗೆ ಆಫ್ಲೈನಲ್ಲಿ ಹೇಳ್ತಾ ಇದ್ದಲ್ಲ, ನೈಟ್ ಸಿಚುವೇಶನ್ ಮನೇಲಿ ಅಂತ. ಹೌದಾ? ನಾನು ಅಷ್ಟು ರಿಯಲ್ ಆಗಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಅವ್ರು ರೀಲ್ಸೇ ಮಾಡ್ತಾ ಇರಲಿಲ್ಲ, ರೀಲ್ಸ್ ವಿಡಿಯೋಸ್ ಎಲ್ಲ ನಿಲ್ಸ್ಬಿಟ್ರಿ ಅವಳು. ಇಲ್ಲ, ಅವ್ರ ಮನೇಲಿ ಏನೋ ಪ್ಲ್ಯಾನ್ ಮಾಡ್ತಿದ್ದಾರಂತಪ್ಪ. ಪ್ಲಾನಾ? ಹಾಂ, ಏನು ಮದುವೆಗ? ಏನೋ ಅಪ್ಪ, ನನಗೂ ಏನೋ ಅಂತಿದ್ರು, ಎಕ್ಸಾಕ್ಟಾಗಿ ಹೇಳಿಲ್ಲ. ನನಗೆ ಹೇಳ್ತಾರಲ್ಲ ಆ ಥರ ಏನೋ ಆಗಿರಲ್ಲ, ಸುಮ್ಮನೆ ವಿಡಿಯೋಗೇನೋ ಕತೆ ಗೊತ್ತಾಯ್ತು ನನಗೆ. ಹಾಂ, ಎಲ್ಲ ಓಕೆ, ಎಲ್ಲ ಆಟ ಆಡಿದ. ಎಲ್ಲ ಎಷ್ಟು ಆಟ ಆಡಿ ಚಿಕ್ಕ 5ನೇ ಕ್ಲಾಸಲ್ಲಿ ಆಟ ಆಡ್ಬಿಟ್ಟು ಬಿಡಿ ನೀವೆಲ್ಲ. ಓಕೆ ಓಕೆ, ಇವಾಗ ಕತೆ ಹೇಳ್ತಾ ಇರ್ತಾಳೆ ಅಷ್ಟೇ. ಹಾಂ, ಓಕೆ, ನೋಡೋಣ. ನೋಡೋಣ. ಅವಳ ಆ ಕಡೆ ಅವಳು ಅನ್ಕೋತಾವ, ಈ ಕಡೆ ನೀವು ಅನ್ಕೋತೀವ. ಏನೋ ಗೊತ್ತಾಗುತ್ತಲ್ಲ, ಅಷ್ಟು ಗೊತ್ತಾಗ್ತಲೇ ಇರ್ತದೆ. ಹ್ಞೂ, ಏನು ಕತೆ ಏನೋ ಪ್ಲ್ಯಾನ್ ಮಾಡಿರ್ತಾರೆ, ಅದಕ್ಕೆ ವಿಡಿಯೋದಲ್ಲಿ ಹಂಗೆ ನಾಟಕ ಮಾಡ್ತಾರೆ. ಹೌದಾ? ನಾನು ನೀನು ಯಾವಾಗ ನಿನ್ನ ಕೈ ಕ್ಯಾಮ್ರಾ ಕೊಟ್ಟು ಹಿಡ್ಕೊಂಡು ಬಂದ್ಬಿಟ್ಲು ಗೊತ್ತಾಯ್ತು ಏನೋ ಮಾಡ್ತಾವಳೆ ಅಂತ, ಅದಕ್ಕೆ ನಾನು ಹುಷಾರಾಗ್ಬಿಟ್ಟೆ. ಅಷ್ಟು ಚೂತಿ ಆದಿನ ಗುರು, ಎಷ್ಟು ವರ್ಷದಿಂದ ಮಾಡ್ತಾ ಇಲ್ಲ. ಈಗೇನು ಅವ್ರು ಆ ಥರ ರಿಯಾಕ್ಟ್ ಮಾಡ್ತಿದಾರಲ್ಲ, ಅಲ್ಲಿ ಟ್ರೈ ಮಾಡ್ತಾರೆ, ಏನೋ ಟ್ರೈ ಮಾಡಿದ್ರೆ ಆ ಥರ ಆಗ್ತಿದೆ. ಹ್ಞೂ, ಇವಾಗ ನೋಡೋಣ, ಇವಾಗ ಹೋಗೋಣ. ಇಲ್ಲಿ ಯಾವುದು ಕಲೆಕ್ಷನ್ ಚೆನ್ನಾಗಿಲ್ಲ. ನಾನು ಸೊ ಗೈಸ್, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಾನು SMR ಅವರು ಮತ್ತು ಗುರು. ಆ್ಯಂಡ್ ನನಗೆ ಇತ್ತೀಚೆಗೆ ಯಾಕೋ ತುಂಬ ತಲೆ ನೋವ್ತಿದೆ, ಅದಕ್ಕಂತ ಇದು ತಗೊಂಡೆ. ಡ್ರೈ ಮ್ಯಾಂಗೋ ಬರುತ್ತೆ ಗೊತ್ತಾ? ಡ್ರೈ ಮ್ಯಾಂಗೋ ತಿಂದರೆ ಏನೋ ಸರಿ ಹೋಗುತ್ತಾ? ಹಾಂ, ವಾಮಿಟ್ ಬಂದಂಗೆ ಆಗಲ್ಲ. ಹೌದಾ? ಇವಾಗ ಮಾತಾಡಿಸ್ತದೆ, ಇಷ್ಟೊತ್ತಾಗ ಮಾತಾಡ್ಸಿಲ್ಲ. ಹಾಂ, ಏನು ಸಮಾಚಾರ? ನಿಮ್ಮ ಕೆಲಸ ನೋಡಪ್ಪ. ಏನು ಚಿನ್ನು? ಎಷ್ಟು ಇರಿಟೇಷನ್. 100 ಸಡನ್ನಾಗಿ 10 ರೂಪೀಸ್ ಜಾಸ್ತಿ ಮಾಡಿಬಿಟ್ರೆ 19. ನಾನು ಸ್ಟಾರ್ಟಿಂಗ್ ವ್ಲಾಗ್ ಮಾಡಿದ್ದೀನಿ ಗೊತ್ತಾ, ಅದನ್ನ ಯಾಕೆ ಎಂಡ್ ಮಾಡಬೇಕಾಯ್ತು ಅಂತಂದರೆ, ನನಗೆ ಸ್ವಲ್ಪ ಫ್ಲೈಟಲ್ಲಿ ನಂಗೆ ಮೈ ಹುಷಾರಿರಲಿಲ್ಲ, ಅದಕ್ಕೆ ನಾನು ವ್ಲಾಗ್ ಎಂಡ್ ಮಾಡಬೇಕಾಯ್ತದ್ದು. ಏನು ಹುಷಾರಿರಲಿಲ್ಲ? ಫ್ಲೈಟಲ್ಲಿ ಮೈ ಹುಷಾರಿರಲಿಲ್ಲ. ಏನಾಗಿತ್ತು ಫ್ಲೈಟಲ್ಲಿ? ಹುಷಾರಿರಲಿಲ್ಲ ಅಂದ್ಬಿಟ್ಟು ಏನು ಮಾಡ್ಬಿಡ್ಬೇಕು? ಏನಾಗಿತ್ತು? ನನ್ನ ತಲೆ ನೋವಿತ್ತು, ತಲೆನೋವಿತ್ತಾ? ವಾಮಿಟ್ ಬಂದಂಗೆ ಆಗ್ತಿತ್ತು. ಬಂದಂಗಾಯ್ತಾ? ಬಂದಂಗಾಯ್ತು ಅಷ್ಟೇನಾ? ಹಾಂ, ಓಕೆ 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 ಏನು ಗೊತ್ತಾ, ನನ್ನ ಸುಮ್ಮನಿರಿ ಓಕೆ ಓಕೆ ವಾಮಿಟ್. ಅದಕ್ಕೆ ನನ್ನ ಬಟ್ಟೆ ಎಲ್ಲ ಸಿಮ್ರಾನ್ಗೆ ಹೊಸ ಹೆಸರಿಕ್ಕಿದ್ದೀನಿ ನಾನು, ವಾಮಿಟ್ ಅಂತ. ಯಾಕೆ ಅಂತ ಕೇಳ್ಬೇಡಿ, ನಾನು ಡೀಟೇಲ್ಸ್ ಹೇಳೋಕ್ಕಾಗಲ್ಲ. ಇವ್ರು ಹೇಳ್ಬಿಟ್ಟು ನಾನು ಅದೇ ದಿನ ಇವ್ರ ಜೊತೆ ಮಾತಾಡೋದು ಬಿಟ್ಬಿಡ್ತೀನಿ. ಗೈಸ್, ನಾನು ಏನು ಗೊತ್ತಾ ಗೈಸ್, ಪ್ರತಿ ಸಲ ನಾನು ಆ್ಯಟಿಟ್ಯೂಡ್ ಎಲ್ಲ ತೋರಿಸಿದಾಗ ದೇವ್ರು ನಂಗೆ ಗಳಿಸ್ಬಿಡ್ತಾರೆ. ಇದು ಅದು ಆ ದಿನನೇ ಅಂತ ಅಲ್ಲ, ಆ ದಿನನೂ ಫುಲ್ ಆ್ಯಟಿಟ್ಯೂಡಲ್ಲಿ ಆ ಥರ. ಬಿಕಾಸ್ ನಾನು ಒಬ್ಬಳೇ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಿದ್ದೆ, ಈ ಥರ ಆ್ಯಟಿಟ್ಯೂಡು. ಅದರಲ್ಲಿ ಏನೇನೋ ಆಯ್ತು ಬಿಟ್ಟಾಕಿ ಏನಾಯ್ತು ಅಂತ ಬೇಕಂದ್ರೆ ನನ್ನ ಕೇಳಿ. ಇಲ್ಲ ಗೈಸ್, ಅದಾದ್ಮೇಲೆ ನಾನು ಕಾಲೇಜ್ ಲೈಫಲ್ಲಿ ಇದ್ದಾಗಲೂ ಅಷ್ಟೇ, ಫಸ್ಟ್ PUC ಡ್ಯಾನ್ಸ್ ಇತ್ತು. ಆ ಟೈಮಲ್ಲೂ ಏನಾಯ್ತು, ನಾನು ನಿಂತಿದ್ದ ಜಾಗದಲ್ಲೇ ಸ್ಟೇಜ್ ಕೆಳಗೆ ಹೋಗ್ಬಿಟ್ಟಿತ್ತು, ಒಂದು ಕಾಲ್ ಮೇಲೆ ಒಂದು ಕಾಲು ಕೆಳಗೆ ಹೋಗ್ಬಿಟ್ಟಿತ್ತು. ಮತ್ತೆ ಏನು ಸಮಾಚಾರ ಸಿಮ್ರಾನ್? ಯಾಕೆ ಚಿನ್ನು
ಚಿನ್ನು ಅನ್ನೋದು ಫಸ್ಟ್ ನಿಲ್ಸಿ ಯಾಕೆ ನನಗೆ ಹುಡುಗ ಹೆಂಗಿರ್ಬೇಕು ಹೇಳಿ. ಹುಡುಗ ಗಂಡ್ಸಾಗಿರ್ಬೇಕು. ಓಕೆ, ಹಾ, ಅಂದ್ರೆ ಹೆಂಗೆ ಲೈಕ್ ಗಂಡ್ಸ್ ಹೆಂಗೆ ಅಂದ್ರೆ ನಂತರ ಗಂಡ್ಸ್ ಹೆಂಗಿರ್ತಾರೆ ಅವನಲ್ಲಿ ಏನ್ ಇವಾಗ ಅವನಲ್ಲಿ ಏನಿರ್ಬೇಕು ಅದಿರ್ಬೇಕು. ನಾನಂದ್ರೆ ತುಂಬಾ ಇಮೋಷನಲ್ ಅಲ್ವಾ, ಸೊ ನನಗೆ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಥವಾ ಇರುತ್ತೆ ಗೊತ್ತಾ ಕ್ಯಾರೆಕ್ಟರ್. ವಾಡ್ದು ತಲೆಗೆ ಒಂದ್ 4-5 ಪಟ ಪಟ ಈ ತರ ಅಂತ ಒಳ್ಳೆ ಹುಡುಗ ಸಿಗ್ಬೇಕು ಆತರ ಏನಾದ್ರು ಒಳ್ಳೆ ಅವನು ಗ್ರೌಂಡ್ಸ್. ನಿನಗೆ ನನಗಿಂತ ಒಳ್ಳೆ ಹುಡುಗ ಯಾರು ಸಿಗ್ತಾನೆ? ಬಿಹೇವಿಯರ್ ಸೆಲ್ಫ್ ಹೇಳಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆತರ. ಕ್ಯಾರೆಕ್ಟರಿಸ್ಟಿಕ್ಸ್ ಹುಡುಗ ಅಲ್ಲಿ ಏನಿದ್ರೆ ನನಗೆ ಮ್ಯಾಚ್ ಆಗ್ತಾನೆ ಅಂತ. ಅದಿದ್ರೆ ಅದು ಕ್ಯಾರೆಕ್ಟರ್. ಏನಂತ ಮಾತಾಡ್ತೀರಾ ಸಮಾಜ? ನಾನ್ ಕರೆಕ್ಟ್ ಆಗಿ ಮಾತಾಡ್ತಾ ನೀನೇ ಅಂತ ಕೇಳ್ತಾ ಇದೀನಿ. ಕ್ವಶನ್ ಕರೆಕ್ಟ್ ಆಗಿ ನಾನೇ ಒಂದೊಂದ್ಸಲ ಅಂದ್ರೆ ಹುಡುಗ ಹುಡುಕ್ತಾ ಇದಾರೆ ಗೈಸ್ ಮನೇಲಿ, ಸೊ ಅದಕ್ಕೆ ನಾನೇನ್ ಅನ್ಕೋತಾ ಇದ್ದೆ ನಾನೇ ಯಾಕೆ ಹುಡುಕ್ಬಾರ್ದು ಸಮಾಜ್. ನಿಮ್ಗೆ ಯಾರಾದ್ರೂ ಗೊತ್ತಿರೋರು ಇದ್ದಾರ ಇನ್ನ ಒಳ್ಳೇದು ಅಂದ್ರೆ ನಾನ್ ತಿಳ್ಕೊಂಡು ಅಷ್ಟೆಲ್ಲ ದೊಡ್ಡ ಸೀನ್ ನಾನು ಇವಾಗ ಲವ್ ಮಾಡಕ್ಕೂ ಇಂಟ್ರೆಸ್ಟ್ ಇಲ್ಲ. ನಂಗೆ ಗೊತ್ತಿರೋರ್ನೆಲ್ಲ ಹೇಳ್ಬಿಟ್ರೆ ನಿಮ್ ಮನೇಲಿ ಒಪ್ಕೊಂಡ್ಬಿಡ್ತಾರ? ಎಕಡ ತಗೊಂಡ್ ಹೊಡಿಯಲ್ವಾ? ಹಾಗಾದ್ರೆ ನಿಂಗೆ ಗೊತ್ತಿರೋರೆಲ್ಲ ಸ್ವಲ್ಪ ನಂಗೆ ಗೊತ್ತಿರೋರು ಹೆಂಗಿದ್ರು ನಿಮ್ ಮನೇಲಿ ಒಪ್ಪಲ್ಲ. ನಾನು ಯಾಕೆ ಅಂತ ಹೇಳ ರೀಸನ್ನು ಬೆಟರ್. ನಮ್ಗೆ ಗೊತ್ತಿರಲ್ಲ. ಇವಳು ನೋಡ್ದ, ಇವಳು ಬಾರಿ ಇದ್ದಾಳೆ ಕಿಲಾಡಿ. ಹಂಗೆ ಇವ್ರ ಮನೇಲಿ ಹೆವಿ ತಲೆನೋವು ಗೈಸ್. ಎಲ್ಲ ಎಲ್ಲೋ ಪ್ರತಿಯೊಂದು ಪರ್ಫೆಕ್ಟ್ ಆಗಿ ಆ ಥರ ಗಂಡು ಹುಡುಕ್ತಾ ಇರ್ತಾರೆ ಇವ್ರ ಮನೇಲಿ. ನಾವೇನಕ್ಕೆ ತಲೆ ಹಾಕೋದು ನೋಡೋಣ. ನಾನು ಕ್ಯೂರಿಯಾಸಿಟಿ, ಅದು ಯಾರು ಪರ್ಫೆಕ್ಟ್ ಆಗಿ ಸಿಕ್ಬಿಡ್ತಾರೆ. ನನ್ನ ಹಣೆ ಬಾರದಲ್ಲಿ ಇದ್ರೆ ಪರ್ಫೆಕ್ಟ್ ಆಗಿರೋರು ಸಿಗ್ತಾರೆ. ಇಲ್ಲ ನನ್ನ ಹಣೆ ಬಾರದಲ್ಲಿ ಯಾರು ಏನ್ ಮಾತಾಡ್ತೀನಿ ಬಾಯ್ ಬಿಟ್ಟು ಮಾತಾಡು, ಓವರಾಗಿ ಮಾತಾಡ್ಬಿಡ. ಅಯ್ಯೋ ನಾನೇನ್ ಹೇಳಿದೆ? ನಿನ್ನ ಹಣೆ ಬಾರ ಆಲ್ರೆಡಿ ಪರ್ಫೆಕ್ಟ್ ಆಗಿದೆ ಅಂದೆ. ಸೊ ಆ ಥರ ಎಂತ ಚೀಪ್ ನನ್ನ ಮಗ ಅಂದ್ರೆ ಗೈಸ್. ನಾನ್ ಚೀಪ್ ನನ್ನ ಮಗನ? ನಾನ್ ಕಾಸ್ಟ್ಲಿ ಬ್ರೋ. ನಾನು ಯಾವತ್ತು ಚೀಪ್ ಆಗ್ತೀನಿ? ಚೀಪ್ ನನ್ನ ಮಗ ಇದು. ನಾನು ಯಾವತ್ತು ಚೀಪ್ ಆಗಲ್ಲ. ನನಗೆ ಏನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ನಾನ್ ಮದ್ವೆ ಆಗೋ ಹುಡುಗ ಅಲ್ಲಿ ಲಕ್ಷಣ ಇರ್ಬೇಕು, ಮುಖದ ಮೇಲೆ ಲಕ್ಷಣ ಇರ್ಬೇಕು, ಅಂಡ್ ಗ್ರೀನ್ ಫ್ಲಾಗ್ ಆಗಿರ್ಬೇಕು. ನನ್ನ ಮಾತ್ರ ತುಂಬಾ ಇಷ್ಟಪಡ್ಬೇಕು, ಅವ್ರ ಅಪ್ಪ ಅಮ್ಮನ ಇಷ್ಟಪಡ್ಬೇಕು, ನಮ್ಮ ಅಪ್ಪ ಅಮ್ಮನ ಮೇನ್ಲಿ ನಮ್ಮ ಅಮ್ಮನ ತುಂಬಾ ಜಾಸ್ತಿ ಇಷ್ಟಪಡ್ಬೇಕು. ಸೊ ಗೈಸ್ ಇವಾಗ ಮನೆಗೆ ಹೋಗ್ತಾ ಇದೀವಿ ನಾನು SMR ಎಲ್ಲ. ಚೆನ್ನಾಗಿತ್ತು ಇವತ್ತಿನ ದಿನ ಡೈಲಿ ವ್ಲಾಗ್. ಹೋಗಿ ನೀವು ಎಲ್ಲರೂ ಎಂಜಾಯ್ ಮಾಡಿರ್ತೀರಾ ಅಂತ. ನನಗೆ ಏನು ಗೊತ್ತಾ ಗೈಸ್, ಸಮ್ಟೈಮ್ಸ್ ಫೀಲ್ ಆಗುತ್ತೆ ನನ್ನ ಲೈಫಲ್ಲಿ ನಾನು ಒಬ್ಬಳೇ ಇರ್ತಿದ್ರೆ ಚೆನ್ನಾಗಿತ್ತು ಅಂತ. ಲೈಕ್ SMR ಇರಬಾರ್ದಿತ್ತು, ಆಗ ನನ್ನ ಲೈಫ್ ಇನ್ನೂ ಸ್ವಲ್ಪ ಚೆನ್ನಾಗಿರೋದು. ಇವ್ರು ಬಂದ್ಮೇಲಿಂದ ಏನೋ ಒಂಥರ ಬಿಹೇವ್ ಮಾಡೋದು, ವಿಯರ್ಡ್ ಆಗಿ ಏನೇನೋ ಒಂಥರ. ಬಿಡಿ, ನಾನು ಮದುವೆ ಆಗ್ಬಿಟ್ಟು ಹೋಗ್ಬಿಡ್ತೀನಲ್ಲ, ಸೊ ಅವಾಗ ಜಾಸ್ತಿ ಇರೋದು. ಆ್ಯಂಡ್ ಇನ್ನೊಂದು ಅದೇ ಒಳ್ಳೆ ಹುಡುಗ ಸಿಗ್ಬೇಕಷ್ಟೇ ನನಗೆ, ಅಷ್ಟೇ ಸಾಕು. ನನ್ನ ಕೇರ್ ಮಾಡಬೇಕು, ಇಷ್ಟಪಡ್ಬೇಕು, ಜಾಸ್ತಿ ಡೌನ್ ಟು ಅರ್ತ್ ಇರಬೇಕು. ಯಾಕೆ ಗುರು ಲೈಕ್ SMR ಅಂತಾರೆ? SMR ಇಸ್ ಮೈ ಫ್ರೆಂಡ್. ನನ್ಗೆ ಅಷ್ಟೇ ಅಷ್ಟೊಂದು SMR ಅಷ್ಟೊಂದೇನು ಇಷ್ಟ ಆಗಲ್ಲಪ್ಪ. ನಾವೇನ್ ಕಾಯ್ಕೊಂಡ್ ಕುತ್ಕೊಂಡಿದೀವಿ ನೀನು ಸುಂದ್ರಿ ಅಂತ? ಇಲ್ಲ ಅಯ್ಯೋ ನನ್ ಮಾತಾ ಹೇಳ್ತಿರೋದು. ಆಯ್ತಪ್ಪ ನಾನು ಸುಂದ್ರಿ ಅಲ್ಲ, ನಿಂಗೆ ಸಿಗೋರೆ ಸುಂದ್ರಿ ಆಗಿರ್ಲಿ ಪರವಾಗಿಲ್ಲ. ಐ ವಿಶ್ ಓನ್ಲಿ ಗುಡ್ ಲಕ್ ಫಾರ್ ಯು. ನೀನು ವಿಶ್ ಮಾಡಿಲ್ಲ ಅಂತ ಅಂದ್ರೆ ನಂಗೆ ಗುಡ್ ಲಕ್ ಇರುತ್ತೆ. ಸರಿ ಆಯ್ತು ಇರ್ಲಿ. ಹಾಗಾದ್ರೆ ನಾನು ವಿಶ್ ಮಾಡೋದೇ ಬೇಡವಾ? ಸರಿ ಆಯ್ತು ಮಾಡಲ್ಲ, ಬಿಟ್ಟಾಗ ನಾನು ಕೇರು ಮಾಡಲ್ಲ ನಿನ್ ಬಗ್ಗೆ. ಎನಿವೇಸ್ ಯಾವಾಗ ಮಾಡಿದ್ಯಾ? ಎಕ್ಸಾಕ್ಟ್ಲಿ ಯಾವತ್ತು ಮಾಡಿಲ್ಲ ನಾನು. ಮಾಡಬೇಡ, ಪರವಾಗಿಲ್ಲ. ಡೋಂಟ್ ಥ್ಯಾಂಕ್ ಯು. ಡೋಂಟ್ least bothered. At least I am not even bothered. ಏನಾಯ್ತು? ಕಬ್ಬನ ಏನಾದ್ರು ಕೊಡ್ಲಾ? ಬೇಡ, ನೀನೇ ಇಟ್ಕೋ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಅದೇ ಯಾವ ಥರ ಹುಡುಗ ಹುಡುಕ್ತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದೆ ಗೈಸ್ ನನಗೆ. ನಮ್ಮ ಮನೇಲಿ ಕ್ಯೂಟಾಗೂ ಇರ್ಬೇಕು, ನನಗೆ ಮುದ್ದಾಡ್ಬೇಕು ನಾನು. ಮದುವೆ ಆಗ್ಬಿಡಿ. ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗ್ತಿದ್ಯಾ? ನಾನು ಮಾಡ್ತಾ ಇದ್ದೀನಿ ತಾನೆ, ನಿಮಗೆ ಆಗ್ಬೇಕು. ನಿಮ್ ಬಗ್ಗೆ ಏನ್ ನೆಗೆಟಿವ್? ನಿಮ್ನ ನಾಯಿ ಮರಿ ಅಂದ ನಾನು? ಇಲ್ಲ ತಾನೆ. ನಿಮ್ ಬಗ್ಗೆ ಮಾತಾಡಿದ್ರೆ ಮಾತಾಡಿ. ನನ್ನ ಬ್ಲಾಗು ನಾನು ಏನೋ ಮಾತಾಡ್ಕೋತಾ ಇದ್ದೀನಿ. ಲೂಸ್ ತರ ನಾನು ನನ್ನ ಹುಡುಗನ ಬಗ್ಗೆ ಮಾತಾಡಿದ್ರೆ ನಿಮ್ಗೇನ್ ಪ್ರಾಬ್ಲಮ್? ನನ್ ಮದ್ವೆ ಆಗೋ ಹುಡುಗ ನಮ್ಮ ಮದ್ವೆ ಆಗೋ ಹುಡುಗನ ಏನ್ ಕರೀತಾರೆ? ಸರಿ, ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲಿರಿ ನೀವು. ಜಾಸ್ತಿ ಮಾತಾಡಕ್ ಹೋಗ್ಬಿಡಿ. ಹೆಂಗಿರ್ತಾನೋ ಏನೋ, ಏನ್ ಮಾಡ್ತಾ ಇದ್ದಾನೋ ಇವಾಗ?
ಬಾತ್ರೂಮಲ್ಲಿ ನಿಮಗೆ ಏನಾದ್ರೂ ಪ್ರಾಬ್ಲಮ್ ಆಗ್ತಿದ್ಯಾ? ಆಗ್ತಿದೇನೋ ನಿಂಗೆ? ನಾನು ಹಿಂಗೆ ಮಾತಾಡೋದು ಏನ್ ಇವಾಗ? ನನ್ನ ಹತ್ರ ಕಿರ್ಚಾಡೋದನ್ನ ಮಾಡ್ಬೇಡ ನೀನ್. ಎಷ್ಟೆಲ್ಲ ಹೇಳಿದೀನಿ ನನ್ನ ಹತ್ರ ಕಿರ್ಚಾಡ್. ಸುಮ್ಮನೆ ಇರೋ, ನಂಗೆ ಹೊಡೆಯಕ್ಕೆ ಬರಬೇಡ, ಕೈ ಮಾಡಬೇಡ. ನಾನು ನಿನ್ನ ಮೇಲೆ ಕೈ ಮಾಡಿದ್ರೆ ನೀನು ನನ್ನ ಮೇಲೆ ಕೈ ಮಾಡು. ಸುಮ್ಮನೆ ಕುತ್ಕೊಳ್ಳೋದು ಅವಾಗಿಂದ ಡೈಲಿ ವ್ಲಾಗ್ ಮಾಡ್ತಾ ಇದೆ, ಮುಚ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರಬೇಕು. ತಲೆ ತಿಂಗ್ತಾ ಮೊದಲೇ ನಂಗೆ ಹುಷಾರಿಲ್ಲ, ಅದ್ರಲ್ಲಿ ಬೇರೆ ನಿಂದು ಬೇರೆ. ನನಗೆ ಮಾರ್ನಿಂಗ್ ಫ್ಲೈಟ್ ಬೇರೆ ಐತೆ 6 ಗಂಟೆಗೆ. ಬಂದಿಲ್ವ? ಮಾರ್ನಿಂಗ್ ಫ್ಲೈಟ್ ಇದ್ರು ಕೂಡ ಕರೆದ ತಕ್ಷಣ ವ್ಲಾಗ್ ಮಾಡಬೇಕು ಅಂತ ಸುಮ್ಮನೆ ತಲೆಗೆ ಆಗ್ತಾ ಇರೋದಲ್ಲ ಕುತ್ಕೊಂಡು ಸುಮ್ಮನೆ. ಅದೇ ನಿನಗೆ ಇಟ್ಕೊಂಡಿದ್ದೆ ವ್ಲಾಗ್ನ ಎಂಡ್ ಮಾಡು. ಬೈಯೋದ್ನು ಆಗ್ತಿ ಹೆಂಗೆ, ಅದನ್ನ ಹಾಕ್ಬಿಟ್ಟು ನೆಗೆಟಿವ್ PR ಹೊಡ್ಸ್ಬಿಡೋಣ SMR ಮೇಲೆ ಅಂತ. ಆ ಥರ ಎಲ್ಲ ಐತೆ ಬುದ್ಧಿ ನಿಂಗೆ. ಬಿಡು, ಮಾಡ್ಬಿಡ್ತೀಯ, ಹೇಳೋಕ್ಕಾಗಲ್ಲ. ಹಾಂ, ಸೊ ಗೈಸ್, ಐ ಹೋಪ್ ನೀವು ನನ್ನ ವ್ಲಾಗ್ ಎಂಜಾಯ್ ಮಾಡಿರ್ತೀರ. ಟೇಕ್ ಕೇರ್, ಬೈ ಬೈ. ಗೈಸ್, ಇಷ್ಟೊತ್ತು ಸಮಾಧಾನ ಮಾಡ್ತಿರೋ ಗೈಸ್. ನನ್ಗೆ ಅಳುನೇ ಬಂದ್ಬಿಡ್ತು. ನಂಗೆ ಹತ್ರ ಕಿರ್ಚಾಡ್ಬಾರ್ದು. ಆ್ಯಂಡ್ ಮೋರ್ ಓವರ್ ಇಟ್ ವಾಸ್ ಅನ್ ಪ್ರ್ಯಾಂಕ್, ಆಯ್ತಾ? ಫ್ರ್ಯಾಂಕ್ ಅಲ್ಲ, ಹಂಗೆಲ್ಲ ಹಿಂಗೆ ಕಿರ್ಚಾಡ್ಬಾರ್ದು. ಕಿವಿ ಹತ್ರ ಒಂಥರ ನನ್ನ ಹಾರ್ಟ್ ಬೀಟ್ ಫಾಸ್ಟ್ ಆಗ್ಬಿಡುತ್ತೆ, ನಂಗೆ ಅಳು ಬಂದ್ಬಿಡುತ್ತೆ. ತುಂಬಾ ಸಲ ಹೇಳಿದ್ದೀನಿ ಗೈಸ್, ಕಿವಿ ಹತ್ರ ಹಂಗೆಲ್ಲ ಕಿರ್ಚಾಡ್ಬೇಡ, ನಂಗೆ ಭಯ ಆಗುತ್ತೆ ಅಂತ. ನೀನ್ ಮಾಡಿದ್ದೆಲ್ಲ ಎಷ್ಟು ತಿಕ್ಕ ಉರ್ದೋಗ್ಬಿಡುತ್ತೆ. ಯಾರು ಮಾಡ್ತಾರೆ? ಉರಿತಾ? ಇನ್ನೇನದು ಏನೋ ಒಂಥರ ನಂಗೆ ಲಾಸ್ಟಿಗೆ ನನಗೆ ತಿಕ್ಕಾನು ಉರ್ದೋಯ್ತು. ನಾನು ಇಗ್ನೋರಿಂಗ್ ಮಾಡಕ್ಕಂತ ಹೋದೆ ಆಯ್ತಾ. ಇದು ಮೋರೋವರ್ ಹೆಂಗಾಗೋಯ್ತು ಅಂದ್ರೆ ಜಲಸಿ ವ್ಲಾಗ್ ಆಗೋಯ್ತು ಇಗ್ನೋರಿಂಗ್ ಅಂತ. ಬಿಕಾಸ್ ಇವ್ರಿಗೆ ಜಲಸ್ ಪಡಿಸಿದೀನಿ ಈ ವ್ಲಾಗ್ ಅಲ್ಲಿ. ಇವ್ರು ನನಗೆ ಇಗ್ನೋರ್ ಮಾಡಿದ್ದಾರೆ, ನಾನು ಮತ್ತೆ ಜಲಸ್ ಪಡ್ಸಕ್ಕಂತ ಹೋಗ್ತೀನಿ. ನೋಡಿದ್ರೆ ಇವ್ರ ರಿಯಾಕ್ಷನ್. ಬಟ್ ಏನ್ ಗೊತ್ತಾ, ನೀವು ಕಿರ್ಚಾಡೋದಲ್ಲ ಅಂಡ್ ಏನ್ ನೆಗೆಟಿವ್ PR ನೋಡ್ಸೋದು. ನೀನ್ ಹಂಗೆ ತಾನೆ ಮಾತಾಡಿದ್ದು? ಏನಂತ? ಓ SMR ಏನ್ ಅಷ್ಟು ಒಳ್ಳೆಯವರಲ್ಲ, SMR ಗಿನ್ನ ಈ ತರ ಮಾತಾಡ್ತಾ ಇದ್ದೀನಿ. ನನ್ನೇನು ಕಂಪೇರ್ ಮಾಡಿ. ಪ್ರಾಂಕ್. ಪ್ಲೀಸ್, ನೀನ್ ಬೇಕಂದ್ರೆ ಬೇರೆಯವ್ರ ಬಗ್ಗೆ ಹೋಗ್ಲಿಕ್ಕೋ, ನನ್ನ ಕೆಳಗಡೆ ಮಾಡಿ ಹೋಗ್ಲು ಬೇಡ. ಇಟ್ ವಾಸ್ ಅ ಪ್ರಾಂಕ್. ಅದೇ ಅರ್ಥ ಆಯ್ತು, ಬಟ್ ನನಗೆ ಆ ಟೈಮಲ್ಲಿ ಗೊತ್ತಿರ್ಲಿಲ್ಲ ಅಲ್ಲ. ಹೆಂಗ್ ರಿಯಾಕ್ಟ್ ಮಾಡ್ಲಿ? ಇರ್ಲಿಲ್ಲ. ನೀನ್ ವಾಟ್ ಎವರ್ ಇಟ್ ಇಸ್, ನಾನು ಏನೇ ಹೇಳಿರ್ಲಿ ನೀನ್ ಕಿರ್ಚಾಡೋ. ನೀನ್ ಕಿರ್ಚಾಡಿದ್ಮೇಲೆ ನಾನ್ ಕಿರ್ಚಾಡಿದ್ದು. ನಾನೇನ್ ಕಿರ್ಚಾಡಿಲ್ಲ, ನೀನ್ ಫಸ್ಟ್ ಕಿರ್ಚಾಡಿದ್ದು. ವ್ಲಾಗ್ ನೋಡ್ಕೋ ಗೊತ್ತಾಗುತ್ತೆ ಯಾರು ಫಸ್ಟ್ ಕಿರ್ಚಾಡಿದ್ದು ಅಂತ. ಒಂದ್ ತಪ್ಪನ ಕೆಳಗಿಟ್ಬಿಟ್ಟು ನನ್ ತಪ್ಪನ ಮಾತ್ರ ಮೇಲ್ ಮಾಡಿ. ಹಂಗೆಲ್ಲ ಏನಿಲ್ಲಪ್ಪ, ನಂದೇ ತಪ್ಪು. ಓಕೆನಾ? ಆಯ್ತು ಬಿಡಪ್ಪ, ನಂದೇ ತಪ್ಪು ಬಿಡು. ಸರಿ, ನಿಂದೇ ತಪ್ಪು. ನನಗೆ ಡೌಟ್ ಇತ್ತು. ನನ್ ಗುರುಗೆ ಅದನ್ನೇ ಹೇಳ್ತಾ ಇದ್ದೆ ಅವಾಗಲೇ ಮಾಲ್ ಒಳಗಡೆ. ಗುರು ಅವಳು ಕ್ಯಾಮ್ರಾ ಹಿಡ್ಕೊಂಡು ನಿನ್ ಕೈಯಲ್ಲಿ ಹಿಡ್ಕೊಂಡು ಬಂದವಳೆ ಅಂದ್ರೆ ಅವಳು ಏನೋ ಸೀನ್ ಸ್ಟಾರ್ಟ್ ಮಾಡೋಳೆ ಅಂತ ಅರ್ಥ. ಬಟ್ ನನಗೆ ಲಾಸ್ಟ್ ಎತ್ತಿಕಾನ ಉರ್ದೋಗ್ಬಿಡುತ್ತೆ ನೀನು ಮಾತಾಡೋದಕ್ಕೆಲ್ಲ. ಏನಕ್ಕಾಗೆಲ್ಲ ಮಾತಾಡ್ತೀಯ? ಜೆಲಸಿ ಪ್ರಾಂಕ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಫ್ರೆಂಡ್ಶಿಪ್ ಅಲ್ಲಿ ಆಕ್ಚುಲಿ ಜೆಲಸಿ ಇರುತ್ತೆ ಗೈಸ್. ನನಗೂ ತುಂಬಾ ಜೆಲಸಿ. ಯಾರ ಹತ್ರ ಈಗ ಕ್ಲೋಸ್ ಆದ್ರೆ ಇವರು ಫ್ರೆಂಡ್ಸ್ ಹತ್ರ, ಫೀಮೇಲ್ ಫ್ರೆಂಡ್ಸ್ ಇರೋ ಇವ್ರಿಗೆ. ಬಟ್ ಮೇಲ್ ಫ್ರೆಂಡ್ಸ್ ಹತ್ರ ನನಗೂ ಮೇಲ್ ಫ್ರೆಂಡ್ಸ್ ಯಾರು ಇಲ್ಲ. ಟು ಬಿ ಫ್ರ್ಯಾಂಕ್ ಯಾರು ಇಲ್ಲ, ಇವರೊಬ್ಬರೇ ಇರೋದು. ಸೊ ಇವ್ರು ಯಾರಾದ್ರೂ ಕ್ಲೋಸ್ ಆದ್ರೆ ನಾನು ಹೇಳ್ತೀನಿ, ಹುಡುಗನೇ ಆಗಿರೋ ನಾನು ಹೇಳ್ತೀನಿ, ಬಿಡಪ್ಪ ಅವ್ನ ಜೊತೆ ಇಟ್ಬಿಡು, ನೀನು ಅವ್ನ ಜೊತೆ ಇಟ್ಬಿಡು, ನನ್ನ ಹತ್ರ ಮಾತಾಡ್ಬೇಡ ಅಂತೀನಿ. ಸೇಮ್ ಇವರು ಹಂಗೆ ಮಾತಾಡ್ತಾರೆ ನನ್ನ ಹತ್ರ. ಇವ್ರಿಗೆ ಫೀಮೇಲ್ ಫ್ರೆಂಡ್ಸ್ ಇಲ್ಲ, ನಂಗೆ ಯಾರು ಮೇಲ್ ಫ್ರೆಂಡ್ಸ್ ಇಲ್ಲ. ಸೊ ಫ್ರೆಂಡ್ಶಿಪ್ಪಲ್ಲೂ ಜೆಲಸಿ ಅನ್ನೋದು ಎಲ್ಲರಿಗೂ ಇರುತ್ತೆ. ಆ್ಯಂಡ್ ನಿಮಗೂ ಫೀಮೇಲ್ ಫ್ರೆಂಡ್ಸ್ ಇರ್ತಾರೆ ಅಥವಾ ಮೇಲ್ ಫ್ರೆಂಡ್ಸ್ ಇರ್ತಾರೆ, ನಿಮಗೂ ಅವ್ರು ಬೇರೆಯವ್ರ ಹತ್ರ ಮಾತಾಡೋದು ಸ್ವಲ್ಪ ಜೆಲಸ್ ಫೀಲ್ ಆಗುತ್ತೆ. ಸೊ ಅದು ನಾರ್ಮಲ್ಲು. ಸೊ ಐ ಹೋಪ್ ನೀವು ನನ್ನ ಬ್ಲಾಗ್ ಎಂಜಾಯ್ ಮಾಡಿದ್ದೀರಾ ಅಂತ. ಏನು ಈ ಥರ ಮುಖ ಮಾಡಿ ನನಗೆ ಹಂಗೆ ಹೊಡಿಬೇಡ, ನನಗೆ BP ಇರ್ತಾ ಇರುತ್ತೆ. ನಾನು ಏನೋ ಯೋಚನೆ ಮಾಡ್ತಿರ್ತೀನಿ, ಏನೋ ಮಾತಾಡ್ತಾ ಇರ್ತೀನಿ, ಸಡನ್ ಆಗಿ ಹಿಂಗಂತ ಹಿಂಗೆ ಕೈ ಎತ್ಬಿಟ್ಟು ನಂಗೆ ಉರ್ದೇ ಹೋಗುತ್ತೆ. ನೀನು ಹುಡುಗ ಆಗಿದ್ರೆ ವಾಪಸ್ ಬಡ್ ಅಂತ ಹೊಡೆದ್ಬಿಡ್ಬೋದು. ಹುಡುಗಿ ನೀನು ಯೋಚನೆ ಮಾಡಿ, ನಾನು 100 ಸಲ ಯೋಚನೆ ಮಾಡಬೇಕಾಗುತ್ತೆ. ರಿಯಾಕ್ಟ್ ಮಾಡೋದು ಸೊನ್ನೆ ಸುಮ್ಮನೆ ಆಗ್ತೀನಿ, ಜರ್ಕೊಡೋದು ಬಿಡುತ್ತೆ ನನಗೆ ಬಾಡಿನ ಫುಲ್ಲು. ಪ್ರೋಸೆಸ್ ಆಗಲ್ಲ ನನ್ನ ಬ್ರೈನ್ ಸಡನ್ ಆಗಿ. ಸೊ ಸುಮ್ಮನೆ ಪಟ್ ಅಂತ ಹಂಗೆ ತಗೊಂಬರ್ಬೇಡ. ರಿಯಾಕ್ಷನ್ ಹೊಡಿಯೋದಲ್ಲ ನಾನು ಹೇಳ್ತಾ ಇರೋದು, ನನ್ನ ರಿಫ್ಲೆಕ್ಸಸ್ ಹಂಗೆ ಇರುತ್ತೆ. ನಾನು ಹಂಗೆ ನಾನು ಹೊಡಿಯೋದೆ ನಿಂಗೆ ನಾನು ಕಂಡ್ರೆ ಇಷ್ಟ ಇಲ್ಲನೇ ಬಿಟ್ಬಿಡು ಎಂಡ್ ಇಟ್. ಮುಗೀತು ನಿನ್ ಬ್ಲಾಗು, ಮತ್ತೆ ಶುರು ಮಾಡಬೇಡ.